ಮೇಡಮ್ ಇದು ನಿದ್ದೆ ಮಾಡಬೇಕಾದ್ರೆ ಈ ಕೆಟ್ಟ ಕನಸು ಬೀಳೋದು ಅಂದರೆ ಈ ನಾಗರ ಹಾವು ಬರೋದು, ನಾಗರ ಹಾವು ಸಾಯಿಸೋದು, ಜಾಸ್ತಿ ಆಲ್ಮೋಸ್ಟ್ ಜನಕ್ಕೆ ಹಾವುಗಳೇ ಬರ್ತವೆ ಕನಸುಗಳಲ್ಲಿ. ಸೊ ಈ ಕೆಟ್ಟ ಕನಸುಗಳು ನಾವು ಅದನ್ನೇ ನೆನಪು ಮಾಡ್ಕೊಂಡು ಮಲಗಿರೋದ್ರಿಂದ ಈ ಕನಸುಗಳು ಬರುತ್ತಾ, ಇಲ್ಲ ನಮ್ಮನ್ನು ಈ ಕನಸು ಇವ್ರಿಗೆ ಬರಲೇಬೇಕು ಅನ್ನೋದು ಬರುತ್ತಾ? ನಾವು ಒಂದ್ರ ಬಗ್ಗೆ ನೆನೆಸ್ಕೊಂಡು ಮಲಗಿದಾಗ ಆ ಥರ ಬರೋವಂಥ ಚಾನ್ಸಸ್ಸು ಇರುತ್ತೆ. ಎರಡನೇದಾಗಿ ನಮ್ಮ ಮೈಂಡು ಯಾವುದೋ ಒಂದು ಜನ್ಮದಲ್ಲಿ ನಾವು ಆ ಥರ ಸಮಸ್ಯೆನ ನಾವು ಪಟ್ಟಿರ್ತೀವಿ. ಅಂದರೆ ಒಂದು ನಾಗರಾವು ನಮ್ಮ ಸಾಯಿಸೋದು ನಾವು, ಅಥವಾ ಆ ಟೈಮಲ್ಲಿ ನಾಗರಾವು ನಾವೇನು ತೊಂದರೆ ಕೊಟ್ಟಿರೋದು, ಅಥವಾ ನಮ್ಮ ಪೂರ್ವಿಕರು ಮಾಡಿರುವಂತಹ ದೋಷಗಳು, ನಿಮಗೆ ನಾಗರಾವಿನ ದೋಷ ಇದೆ ಅಂತ ನಮಗದು ನಮ್ಮ ಸಬ್ಕಾನ್ಷಿಯಸ್ ಮೈಂಡು ನಮಗೆ ಕೊಡ್ತಾ ಇರೋದು. ಒಟ್ಟಿನಲ್ಲಿ ಏನಕ್ಕೂ ಅದು ರಿಲೇಟೆಡ್ ಆಗಿರುತ್ತೆ. ಮೇಡಮ್ ಈಗ ನಮ್ಮಲ್ಲೇ ನಮ್ಮ ರಿಲೇಷನ್ನಲ್ಲೇ ಯಾರೋ ತೀರೋಗ್ಬಿಟ್ರು ಅಂತ ಅಂದ್ಕೊಳ್ಳಿ. ಅವ್ರು ತೀರೋಗಿದ್ದಾಗ ಅವ್ರ ಆತ್ಮ ನಮ್ಮ ಮೇಲೆ ಬರೋ ಸಾಧ್ಯತೆಗಳಿರ್ತಾ? ಏಕೆಂದರೆ ನಾನು ಒಂದು ಎಕ್ಸಾಂಪಲ್ ನೋಡಿದ್ದೀನಿ. ಒಬ್ಬ ಒಂದು ಹುಡುಗನ ಲವ್ವರು, ಹುಡುಗಿ ತೀರೋಗ್ಬಿಟ್ಟಿರ್ತಾಳೆ, ಅವಳು ಬಾ 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 ಅಂದಂಗೆ ಕರೆದಂಗೆ ಆಯಿತು ಅನ್ನೋದು ಕೂಡ ನಾನು ಕೂಡ ಕೇಳ್ಪಟ್ಟಿದ್ದೀನಿ. ಹಾಗಂದರೆ ನಮ್ಮ ರಿಲೇಷನ್ಸಲ್ಲಿ ಸತ್ತಿರೋರು ಆತ್ಮ ಕೂಡ ನಮಗೆ ಸೇರುತ್ತಾ ಅಂತ? ಖಂಡಿತವಾಗ್ಲೂ ಸೇರುತ್ತೆ ಮೇಡಮ್. ಈಗ ನೋಡಿ, ಜಸ್ಟ್ ಈಗ ಒಂದು 2 ಮಂತ್ಸ್ ಬ್ಯಾಕು ನಮ್ಮ ಫ್ರೆಂಡೇ ಆಗಬೇಕು, ದೂರ ಏನಲ್ಲ, ಫುಲ್ಲು ನಮಗೆ ಕ್ಲೋಸ್ ಊರಲ್ಲಿ. ಅವರು ತಂದೆ ತೀರ್ಕೊಂಡ್ಮೇಲೆ ಅವರ ತಂದೆಯ ಆತ್ಮ ಬಂದು ಈ ಅಮ್ಮನಲ್ಲಿ ಸೇರಿಕೊಂಡಿತ್ತು. ಅಂದರೆ ಅವ್ರ ತಂದೆಗೆ ಲಾಸ್ಟ್ ಮೂಮೆಂಟಲ್ಲಿ ಅವ್ರ ತಂದೆ ಸ್ವಲ್ಪ ತುಂಬ ಕಾಟ ಕೊಡೋಕ್ಕೆ ಶುರುವಾಗಿದ್ದರು. ಅಂದರೆ ಅವರು ಸ್ವಲ್ಪ ಏಜಾಗಿ ಶುಗರ್ ಎಲ್ಲ ಓವರಾಗಿ ಮತ್ತು ಫುಲ್ಲು ಕಾಲು ಕೈಲ ನೋವು ಬಂದು ಎದ್ದು ಓಡಾಡೋಕ್ಕೆ ಆಗದೇ ಇರೋಂಥ ಸಂದರ್ಭದಲ್ಲಿ ಅಯ್ಯಪ್ಪ ತುಂಬ ಹಠವಾದಿ. ಆ ಟೈಮಲ್ಲಿ ಇವರು ಮಕ್ಕಳು, ಇಬ್ಬರು ಹೆಣ್ಮಕ್ಳು ಅವ್ರಿಗೆ, ಒಬ್ಬ ಗಂಡು ಮಗು ಅಯ್ಯಪ್ಪನಿಗೆ, ಇವರು ದೊಡ್ಡ ಮಗಳು. ಇವಳೇನು ಮಾಡ್ತಾಳೆ ಅಂತಂದರೆ, ಈ ತಂದು ಮನೇಲಿ ಇಟ್ಕೊಂಡ್ರೆ ಏನಕ್ಕೂ ಯಪ್ಪ ಬಿಡಲ್ಲ ಅಂತೇಳ್ಬಿಟ್ಟು ಏನು ಮಾಡ್ತಾರೆ ಅಂದರೆ, ಯಾರೂ ಕರ್ಕೊಂಬರಲ್ಲ ಅಯ್ಯಪ್ಪನ್ನ, ಬರೀ ಅದೇ ಮನೇಲೇ ಇರೋ ಮನೇಲೇ ಇಟ್ಬಿಟ್ಟು ಇವರು ಬರೀ ಅವ್ರವ್ರಿಗೂ ಇವ್ರಿಗೂ 6 ಕಿಲೋಮೀಟ್ರು ಅಷ್ಟೇ ಇರುತ್ತೆ. ಬೆಳಗ್ಗೆ ಹೋಗೋದು, ಟಿಫನ್ ಮನೆಯಿಂದ ಮಾಡ್ಕೊಂಡೋಗಿ ಅಲ್ಲಿ ಕೊಡೋದು, ಸ್ವಲ್ಪ ಹೊತ್ತು ಇರೋದು, ಸ್ನಾನ ಏನು ಬೇಕೋ ಮಾಡಿಸೋದು, ಹೆಂಗಿದ್ರು ಮಲಗಿರೋ ಜಾಗದಲ್ಲೇ ಇರ್ತಾಯಿದ್ರಲ್ವ, ಅವ್ರಿಗೆಲ್ಲ ಏನು ಬೇಕೆಲ್ಲ ನೋಡ್ಬಿಟ್ಟು ಬರೋದು, ಮತ್ತು ಸಾಯಂಕಾಲ ಇನ್ನೊಬ್ಬ ಮಗಳು ಯಾರೋ ಬರೋದು, ಈ ಥರ ಮಾಡಿ 3 ಜನ ಮಕ್ಕಳು ಅವ್ರನ್ನ ಮೇಂಟೈನ್ ಮಾಡ್ತಾ ಇರ್ತಾರೆ. ಯಾಕಂದರೆ ಮನೆಗೆ ಇಟ್ಕೊಂಡ್ರೆ ಆ ವ್ಯಕ್ತಿನ ತುಂಬ ಹೇಳಿದ ಮಾತು ಕೇಳಲ್ಲ, ತುಂಬ ಬೈತಾ ಇರೋದು, ಹಿಂಗೆಲ್ಲ ಮಾಡ್ತಾ ಇರ್ತಾರೆ ಅನ್ನೋ ಉದ್ದೇಶ ಇವ್ರದ್ದು. ಆದರೆ ಅವನು ಆಯಪ್ಪ ಅದನ್ನೇ ಮೈಂಡಲ್ಲಿ ಇಟ್ಕೊಂಡಿರ್ತಾನೆ. ಸತ್ತೋದ್ಮೇಲೆ ತಿಥಿ ಮಾಡಿಕೊಂಡು ಮನೆಗೆ ಬರ್ತಾ ಇದ್ದಂಗೆ ಒಳ್ಳೆ ಗುಂಡ್ಕಲ್ ಥರ ಅಮ್ಮ ಅವರು ಈ ಧರ್ಮಸ್ಥಳ ಸಂಘದಲ್ಲಿ ಲೋನ್ಗಳು ಕಟ್ಸ್ಕೊಳ್ಳೋದು, ಊರೂರಿಗೂ ಸುಮಾರು ದಿನಕ್ಕೆ 10 ಊರು ಅಲಿಯೋರವರು, ಒಂದು ಮಂಡಲ್ ಫುಲ್ಲು ವ್ಯವಹಾರ ಮಾಡೋ ಅಂಥವಳು, ಒಂದು ಹೆಜ್ಜೆ ಎತ್ತಿ ಇಡೋಕ್ಕೂ ಆಗೋದಷ್ಟು ಕಾಲು ಕೈ ಎಲ್ಲ ಫಸ್ಟು ಊತ ಬಂತು. ಶುಗರು ನಾರ್ಮಲ್ ಇದ್ದಿದ್ದು ಶುಗರು ಒಂದ್ಸಲಿ ಚೆಕ್ ಮಾಡಿದಾಗ 650 ಅಂದರೆ ಹೈ ಲೆವೆಲ್ಲು. ಅಂದರೆ ಇನ್ಸುಲಿನ್ ತಗೊಳ್ಳೇಬೇಕು ಅಂದರೆ ಅವ್ರ ಅಪ್ಪನಿಗೆ ಹೆಂಗಿತ್ತು ಹಂಗೆ. ಆಮೇಲೆ ಮನೇಲಿ ಮಾತಾಡೋದು, ಎಲ್ಲರ ಮೇಲೆ, ಅವ್ರ ಮಕ್ಕಳ ಮೇಲೆಲ್ಲ ಜಗಳಕ್ಕೆ ಹೋಗೋದು, ಫುಲ್ಲು ಚೇಂಜ್ ಆಗೋಯ್ತು. ಕೊನೆಗೆ ಅವರು ಎಷ್ಟು ಟ್ರೀಟ್ಮೆಂಟ್ ತೊಗೊಂಡ್ರು ಅಂದರೆ, ಕೋಲಾರಲ್ಲಿ ETCM ಹಾಸ್ಪಿಟಲಿ ಸುಮಾರು ಅಂದರೆ ಹೋಗೋದು 15 ದಿನ ಅಡ್ಮಿಟ್ ಆಗೋದು, ಹೋಗೋದು 1 ತಿಂಗಳು ಅಡ್ಮಿಟ್ ಆಗೋದು, ಅಡ್ಮಿಟ್ ಆಗಿ ಅಲ್ಲಿ ಹಾಸ್ಪಿಟಲ್ ಇರೋ ದಿನ ಏನು ಮೆಡಿಸಿನ್ ಮೇಲೆ ಏನು ಇರೋದಿಲ್ಲ. ಮತ್ತೆ ಮನೆಗೆ ಬಂದರೆ ಮತ್ತೆ ಸ್ಟಾರ್ಟು. ಅರ್ಧ ರಾತ್ರಿಲಿ ಎದ್ದು ಕೂತ್ಕೊಳ್ಳೋದು. ನನ್ನ ತಂಗಿನೂ ಅದೇ ಊರಲ್ಲೇ ಇರೋದು. ನನ್ನ ತಂಗಿಗೆ ಫೋನ್ ಮಾಡೋದು, ನಾನು ಸತ್ತೋಗ್ತೀನಿ, ನಾನು ಬದುಕೋಕ್ಕಾಗಲ್ಲ ಅನ್ನೋದು. ಅವ್ರ ಗಂಡ ಫೋನ್ ಮಾಡೋದು, ನಾನು ಹೆಂಡ್ತಿ ಸತ್ತೋಗ್ತಾಳೆ, ಇರಲ್ಲ. ಅಷ್ಟು ಸೀರಿಯಸ್ಸು. ಊಟ ಇಲ್ಲ, ಊಟ ತಿನ್ನೋಕ್ಕಾಗಲ್ಲ, ಏನು ಮಾಡೋಕ್ಕೋಗಲ್ಲ ಅಂತ. ಅಂದರೆ ಆಗ ಅವ್ರ ತಂದೆ ಇದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಆಮೇಲೆ ನಮ್ಮ ಹತ್ರ ಬಂದರು, ಸುಮಾರು ಒಂದು 5-6 ತಿಂಗಳು ಅಲ್ದು ಏನು ಮಾಡಿದ್ರು ಕ್ಲಿಯರ್ ಆಗದೇ ಇರೋಂಥ ಸಂದರ್ಭದಲ್ಲಿ ಆಮೇಲೆ ನನ್ನ ತಂಗಿ ಅವ್ರಿಗೆ ನಂದು ವೀಡಿಯೋಸ್ ಎಲ್ಲ ತೋರಿಸಿ, ಈ ಥರ ಒಂದ್ಸರಿ ಹೋಗಿ ಮೀಟ್ ಮಾಡಿ ಅಂತ ಹೇಳಿ ಕಳಿಸ್ದಾಗ ಆಗ ಅವರು ನಮ್ಮ ಹತ್ರ ಬಂದರು. ನಮ್ಮ ಹತ್ರ ಬಂದ ಮೇಲೆ ನಾವು ಅವ್ರಿಗಿರೋಂಥ ಸಮಸ್ಯೆ ಎಲ್ಲ ನೋಡಿ ಫಸ್ಟ್ ಹಿಪ್ನೋಟೈಸನ್ನು ಮಾಡಿದಾಗ ಗೊತ್ತಾಯಿತು ಅವರು ತಂದೆನೇ ಇರೋದು ಅಂತ ಗೊತ್ತಾಯಿತು. ಆಮೇಲೆ ನಾವು ಆ ಸಮಸ್ಯೆ ಎಲ್ಲ ಕ್ಲಿಯರ್ ಮಾಡಿ ರೇಖಿ ಹಿಪ್ನೋಟೈಸ್ ಎಲ್ಲ ಹೇಳಿಕೊಟ್ಟು ಇಷ್ಟು ದಿನ ಇದೇ ಥರ ಮಾಡ್ಕೋಬೇಕು ಅಂತೆಲ್ಲ ಹೇಳಿ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಕ್ಲಿಯರ್ ಆಗ್ತಾ ಬಂತು. ಮತ್ತು ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ಮತ್ತೆ ಜಾಸ್ತಿ ಆಗ್ತಾಯಿತ್ತು, ಕ್ಲಿಯರ್ ಆಗ್ತಾಯಿತ್ತು. ಫುಲ್ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗಿದೆ ಇವಾಗ 90. ಅಂದರೆ ಅವ್ರು ಮಾಡ್ಕೊಂಡೋಗಿ ಈಗ 4 ಮಂತ್ಸ್ ಆಗೋಯ್ತು. ಈಗ 99% ಫುಲ್ಲು ಕ್ಲಿಯರ್ ಆಗಿದೆ. ಆದರೂ ರೇಖೆ ಇನ್ನೂ ಮಾಡ್ಕೊತಾನೇ ಇರಬೇಕು. ಯಾಕೆ ಅಂದಾಗ ತಕ್ಷಣ ಮೈಂಡ್ ರಿಕಾಲ್ ಮಾಡ್ಕೊಂಬಿಡುತ್ತೆ. ನೋಡಿ, ಈಗ ಮನೆ ಹೋಗ್ಬಿಟ್ಟು ಅವ್ರದ್ದು ಡೆತ್ ಸರ್ಟಿಫಿಕೇಟ್ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿತ್ತು, ಮನೆದೆಲ್ಲ ಅವ್ರದ್ದು ಮನೆ ಮಾರಬೇಕಾಗಿತ್ತು. ಮತ್ತೆ ಹೋಗಿ ಅವ್ರ ಸರ್ಟಿಫಿಕೇಟ್ ಎಲ್ಲ ತೊಗೊಂಡೋಗಿ ಅದನ್ನೆಲ್ಲ ಸ್ವಲ್ಪ ಓಡಾಡಿದ್ಮೇಲೆ ಮತ್ತೆ ನಮಗೆ ಅದೇ ಥರ ಸಮಸ್ಯೆ ಆಗೋಗಿತ್ತು. ಮತ್ತು ಅವ್ರ ತಾಯಿಗೆ 70 ಸತ್ತ ಮೇಲೆ ಮತ್ತು ಹೆಂಡತಿಗೂ ಸಮಸ್ಯೆ ಆಯಿತು.
ಆಯಮ್ಮನ ಕರ್ಕೊಂಬಂದು ತಾಯಿನ ಮನೆಗೆ ಇಟ್ಕೊಂಡ್ಮೇಲೆ ಮತ್ತೆ ತಾಯಿಗೂ ಸಮಸ್ಯೆ ಜಾಸ್ತಿ ಆಯಿತು, ಮಗಳಿಗೂ ಸಮಸ್ಯೆ ಜಾಸ್ತಿ ಆಯಿತು. ಅಂದರೆ ಈ ಥರ ಮನೇಲಿ ಕೆಲವು ಸತ್ತಿರೋ ಆತ್ಮಗಳು ಏನು ಮಾಡ್ತವೆ ಅಂದರೆ, ಅದು ಪ್ರೀತಿಯಿಂದ ಇರ್ಬೋದು, ಜಸ್ಟ್ ಒಂದು ಚೂರು ಕೋಪದಿಂದ ಇರ್ಬೋದು, ಆ ಪರಿಣಾಮ ಏನಾಗುತ್ತೆ ಅನ್ನೋ ಆಲೋಚನೆ ಮಾಡೋ ಅಷ್ಟು ಸೆನ್ಸು ಆ ಪ್ರೇತಾತ್ಮಗಳಿಗೆ ಇರೋದಿಲ್ಲ. ಓಕೆ. ಈ ರೀತಿಯೂ ಪ್ರಾಬ್ಲಮ್ಸ್ ಇರುತ್ತೆ. ಓಕೆ ಮೇಡಮ್, ಈಗ ಒಬ್ಬೊಬ್ಬರು ಕಾರಣ ಇಲ್ಲದೇ ಮೂಲೆಯಲ್ಲಿ ಕೂತ್ಕೊಂಡು ಅಳೋದು, ಸುಮ್ಮನೆ ಮನೆಯವ್ರ ಮೇಲೆ ಜಗಳ ಆಡೋದು, ಇದಕ್ಕೆ ಏನು ಸಮಸ್ಯೆ ಅವ್ರಿಗೆ ಇರ್ಬೋದು ಅಂತ? ಇದೆಲ್ಲ ನೆಗೆಟಿವ್ ಎನರ್ಜಿ ವೈಬ್ರೇಷನ್ನೇ ಮೇಡಮ್. ಇದು ಖಂಡಿತ ನೆಗೆಟಿವ್ ಎನರ್ಜಿ ವೈಬ್ರೇಷನ್ನೇ. ಯಾಕಂದರೆ ಮನುಷ್ಯನ ಗುಣ ಆದರೆ ಅಷ್ಟೊಂದು ಓವರಾಗಿ ಯಾವುದೇ ಗುಣ ಆಗಲ್ಲ. ಈಗೇನೋ ಒಂದು ಸ್ವಲ್ಪ ಕೋಪ ಮಾಡ್ಕೊತಾರೆ ಮತ್ತೆ ಸರಿ ಹೋಗ್ತಾರೆ, ಇಲ್ಲ ಒಂದು ಸ್ವಲ್ಪ ತಳ್ತಾರೆ, ಏನಾದರೂ ವಸ್ತು ಕೊಟ್ಟಿಲ್ಲ ಅಂದಾಗ ಅಳ್ತಾರೆ ಮತ್ತೆ ಸರಿ ಹೋಗ್ತಾರೆ. ಅದೇ ಕೆಲವ್ರಿಗೆ ಹಂಗಲ್ಲ. ನೀನು ಏನೇ ತಂದುಕೊಟ್ರು, ನೀನು ಏನೇ ಮಾಡಿದ್ರು, ಬೆಟ್ಟನೇ ತಗೊಂಬಂದಿಟ್ಟರು ಸಹ ಅವ್ರು ಅಳ್ತಾನೆ ಇರ್ತಾರೆ, ಕೋಪ ಮಾಡ್ಕೊತಾನೆ ಇರ್ತಾರೆ, ನೆಮ್ಮದಿಯಾಗಿ ಅವ್ರಿರಲ್ಲ, ಬೇರೆಯವ್ರು ನೆಮ್ಮದಿಯಾಗಿರೋಕ್ಕೂ ಬಿಡಲ್ಲ. ಇದೆಲ್ಲ ನೆಗೆಟಿವ್ ಎನರ್ಜಿ ವೈಬ್ರೇಷನ್ ಇರುತ್ತೆ. ಜಗಳನೂ ಅಷ್ಟೇನಾ? ಖಂಡಿತ. ಎಷ್ಟೊಂದು ಜನ ಒಂದು ಒಳ್ಳೊಳ್ಳೆ ಕೆಲಸ, ಬಿಸ್ನೆಸ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಅದು ಈ ಜನ್ರೇಷನಲ್ಲಂತೂ ಹೈಪರ್ ಆ್ಯಕ್ಟಿವ್ ಇರ್ತಾರೆ ಹುಡುಗಿರು ಇಂಡಿಪೆಂಡೆಂಟ್ ಆಗಿರಬೇಕು, ನನ್ನ ದುಡ್ಡು ಮೇಲೆ ನಾನು ದುಡಿಬೇಕು ಅಂತ. ಸೊ ಒಳ್ಳೊಳ್ಳೆ ಕೆಲಸ ಮಾಡಬೇಕು ಅನ್ನೋಂಥದ್ದು ಅವ್ರಿಗೆ ಕೈಗೂಡೋದಿಲ್ಲ ಬೇಗ, ಎಷ್ಟೊಂದು ಜನಕ್ಕೆ ಕೈಗೂಡೋದಿಲ್ಲ. ಮತ್ತು ಅದ್ರ ಜೊತೆಗೆ ಸಾಲವನ್ನು ತೀರಿಸೋಕೆ ಸಾಧ್ಯನೇ ಇಲ್ಲ ಅವ್ರಿಗೆ. ಅಯ್ಯೋ ಇಷ್ಟೊಂದು ಸಾಲ ಆಗೋಯ್ತಲ್ಲಪ್ಪ ಅನ್ನೋ ಒಂದು ಬಾಧೆಯಲ್ಲಿ ಕೊರಗಿ ಅವರು ಏನೋ ಒಂದು ನೋವನ್ನು ಉಂಟು ಮಾಡ್ಕೊಳ್ತಾರೆ. ಸೊ ಈ ಸಾಲದ ಬಗ್ಗೆ ಏನು ಹೇಳ್ತೀರಾ? ಮತ್ತು ಒಳ್ಳೆ ಕೆಲಸಗಳು ಕೈಗೂಡೋದಿಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಈಗ ತುಂಬ ಜನ ಹೇಳ್ತಾರೆ, ನಾವು ಮಾಡೋ ಕೆಲಸವನ್ನು ನಾವು ಮಾಡಬೇಕು, ಅದರ ಒಂದು ಫಲಿತಾಂಶವನ್ನು ದೇವರು ಕೊಡ್ತಾನೆ ಅಂತ. ಆದರೆ ಕೆಲವರು ಎಷ್ಟು ಕಷ್ಟಪಟ್ಟು ಮಾಡಿದ್ರೂ ಸಹ ಬಿಸ್ನೆಸ್ ಆಗೋದಿಲ್ಲ, ಎಷ್ಟು ಬಂಡವಾಳ ಹಾಕಿದ್ರೂ ಲಾಸ್ ಆಗೋದು, ಹಗಲು ರಾತ್ರಿ ದುಡಿದ್ರೂ ಸಹ ಕೆಲಸ ಆಗೋದಿಲ್ಲ, ಲಾಸ್. ಇದಕ್ಕೆಲ್ಲ ಕಾರಣ ಏನಿರುತ್ತೆ ಅಂದರೆ, ಪೂರ್ವ ಜನ್ಮದಿಂದ ಬಂದಿರುವಂತಹ ಕರ್ಮಾನುಸಾರ ಇರುತ್ತೆ. ಮತ್ತು ಕೆಲವರಿಗೆ ಮಾಟ ಮಂತ್ರದ ಪ್ರಾಬ್ಲಮ್ ಇರ್ಬೋದು, ಪ್ರೇತಾತ್ಮ ಬಾಡಿಲಿದ್ರೂ ಮಾಡೋ ಒಳ್ಳೆ ಕೆಲಸ ಸಕ್ಸಸ್ ಆಗೋದಿಲ್ಲ. ಮತ್ತು ಜನರ ಶಾಪಗಳು, ಅದು ಈ ಜನ್ಮದಿರ್ಬೋದು, ಅದು ಹೋದ ಜನ್ಮದಲ್ಲಿರ್ಬೋದು. ಯಾಕಂದರೆ ನಾವು ಮಾಡಿರೋ ಪಾಪಕರ್ಮಗಳು ಯಾರು ನಮ್ಮನ್ನು ಬಿಟ್ಟು ಪ್ರಕೃತಿ ನಮ್ಮನ್ನು ಬಿಡೋದಿಲ್ಲ. ಪ್ರಕೃತಿಯಲ್ಲಿರುವಂತಹ ಆ ಪಂಚಭೂತಗಳೇ ಸಾಕ್ಷಿಯಾಗಿರುತ್ತೆ. ಇವತ್ತು ನಾವೇನೋ ಒಂದು ತಪ್ಪು ಮಾಡಿಬಿಡ್ತೀವಿ, ಯಾರೂ ನೋಡ್ತಾ ಇಲ್ಲ ಬಿಡು ಓಕೆ ಅಂತ ಅಂದ್ಕೊಂಡ್ರೆ, ಬಟ್ ನಮ್ಮ ಪಂಚಭೂತಗಳು ಅದನ್ನು ನೋಡಿದೆ. ಪ್ರಕೃತಿಯಲ್ಲಿರುವಂತಹ ಪಾಸಿಟಿವ್ ಎನರ್ಜಿ, ನಾವು ರೇಖಿ ಶಕ್ತಿ ಅಂತೇನು ಹೇಳ್ತೀವಿ, ಅದು ಅದನ್ನು ನೋಡಿದೆ, ಅದು ಅದನ್ನು ರೆಕಾರ್ಡ್ ಮಾಡ್ಕೊಂಡಿದೆ. ಅದು ನಿನ್ನನ್ನು ಯಾವತ್ತೂ ಸುಮ್ಮನೆ ಬಿಡೋದಿಲ್ಲ. ಆ ರೀತಿ ಕರ್ಮಾನುಸಾರ ನಮಗೇನಾಗುತ್ತೆ ಅಂದರೆ, ನಾವು ಕೆಲವು ನೋವುಗಳನ್ನು, ಕೆಲವು ಸಮಸ್ಯೆಗಳನ್ನು ನಾವು ಅನುಭವಿಸ್ಲೇಬೇಕಾಗುತ್ತೆ. ಆಗ ನಾವು ಏನು ಮಾಡ್ಬೋದು, ನಾವು ರೇಖಿ ಮಾಡಿದಾಗ ಆ ಒಂದು ಕರ್ಮಾನುಸಾರಗಳನ್ನು, ಆ ಒಂದು ಬಂದು ಕೂತಿರುವಂತಹ ನಮ್ಮ ಚಕ್ರಗಳಲ್ಲಿ ಕೂತಿರುವಂತಹ ಅದಕ್ಕೆ ಸಂಬಂಧಪಟ್ಟಂತಹ ನೆಗೆಟಿವ್ ಎನರ್ಜಿಯನ್ನು ನಾವು ವಾಶ್ ಮಾಡ್ಕೋಬೋದು. ಮತ್ತು ಹಿಪ್ನೋಟೈಸನ್ನು ಮಾಡಿದಾಗ ನಾವು ಅದನ್ನು ಮಾಡಿರ್ತೀವಿ. ಹಿಪ್ನೋಟೈಸ್ ಮಾಡಬೇಕಾದ್ರೆ, ಸೆಕೆಂಡ್ ಸ್ಟೇಜ್ ಮಾಡಬೇಕಾದ್ರೆ, ನಿನ್ನಲ್ಲಿರುವಂತಹ ಎಲ್ಲ ಒಂದು ಪೂರ್ವ ಜನ್ಮ, ಪ್ರೇತಾತ್ಮ, ಮಾಟ ಮಂತ್ರ, ಜನಗಳ ದೃಷ್ಟಿ, ಜನಗಳ ಶಾಪ, ಗ್ರಹ ಗತಿಲಿಂದ ಬಂದಿರುವಂಥ ಕೆಟ್ಟ ಶಕ್ತಿಗಳು, ಏನಾದರೂ ದಾಟಿದರೆ ಬಂದಿರುವಂಥ ಕೆಟ್ಟ ಶಕ್ತಿಗಳು, ಸರ್ಪ ದೋಷಗಳು, ಏನೇ ಇರಿ ನಿನ್ನಲ್ಲಿರುವಂತಹ ಎಲ್ಲ ನೆಗೆಟಿವ್ಸು ಆಚೆ ಹೋಗ್ತಾ ಇದೆ ಅಂತ ನಾವು ಸೆಕೆಂಡ್ ಸ್ಟೇಜ್ ಹಿಪ್ನೋಟೈಸನ್ನು ಮಾಡಿರ್ತೀವಿ. ಅದು ಆ ಥರ ಹೇಳಿದಾಗ ಏನಾಗುತ್ತೆ ಅಂದರೆ, ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಏನು ಮಾಡುತ್ತೆ, ಅದ್ರ ಕಡೆ ಗಮನವನ್ನು ಕೊಡುತ್ತೆ. ಈಗ ಯಾವುದೇ ನನ್ನಿಂದ ಹೊಟ್ಟೋಗ್ತಾ ಇದೆ ಅಂದಾಗ ನಮ್ಮ ಮೈಂಡ್ ಅದನ್ನು ಕಳಿಸ್ಬಿಟ್ಟಿರುತ್ತೆ. ಆ ಥರ ಮಾಡಿದಾಗ ಏನಾಗುತ್ತೆ ಅಂದರೆ, ಆ ಒಂದು ದೋಷಗಳೆಲ್ಲ ಪರಿಹಾರ ಆಗುತ್ತೆ. ಜೊತೆಗೆ ಬಿಸ್ನೆಸ್ಗೆ ನಾವು ರೇಖೆಯಲ್ಲಿ ಯಾವ ರೀತಿ ಮಾಡ್ಕೋಬೇಕು, ನನಗೆ ತಿಂಗಳಿಗೆ ಇಷ್ಟು ಅಮೌಂಟ್ ಬರಲೇಬೇಕಾದ ರಿಸರ್ವೇಷನ್ ಟೆಕ್ನಿಕ್ಕನ್ನು ನಾವು ಯಾವ ರೀತಿ ಮಾಡ್ಕೋಬೇಕು, ನಾವು ಕೆಲಸ ಮಾಡುವಂತಹ ಜಾಗವನ್ನು ನಾವು ಪಿರಮಿಡಿಲಿಂಗಲ್ಲಿ ಅದನ್ನು ಯಾವ ರೀತಿ ಸೇಫ್ಟಿಯಾಗಿ ಇಟ್ಕೋಬೇಕು, ನಮಗೆ ಪಿರಮಿಡಿಲಿಂಗನ್ನು ಮಾಡಿ ಯಾವ ರೀತಿ ಸೇಫ್ಟಿಯಾಗಿರಬೇಕು, ನಮ್ಮ ಚಕ್ರಗಳನ್ನು ನಾವು ಆ್ಯಕ್ಟಿವ್ ಮಾಡಿಕೊಂಡು ನಮ್ಮ ಪ್ರಭಾವಳಿಯನ್ನು ಯಾವ ರೀತಿ ಡೈಲಿ ಪಾಸಿಟಿವ್ ಆಗಿ ಇಟ್ಕೋಬೇಕು. ನಮ್ಮ ಪ್ರಭಾವಳಿ ಪಾಸಿಟಿವ್ ಆಗಿದ್ದು ನಮ್ಮ ಚಕ್ರಗಳು ಆ್ಯಕ್ಟಿವೇಶನ್ ಇದ್ದರೆ ನಾವು ಮಾಡೋ ಪ್ರತಿ ಕೆಲಸನೂ ಪಾಸಿಟಿವ್ ಆಗಿರುತ್ತೆ. ನಾವು ಮಾಡೋ ಪ್ರತಿಯೊಂದು ನಾವು ದಿನದಿಂದ ದಿನಕ್ಕೆ ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತಾ ಇರ್ತೀವಿ. ತುಂಬ ಜನ ಹೇಳ್ತಾರೆ,
ಮೊದಲು ನಾನು ಏನೋ ಒಂದು ಚಿಕ್ಕದು ಟೀ ಮಾರ್ತಾಯಿದ್ದೆ, ಇವತ್ತು ನಾನು ಈ ಸ್ಟೇಜಿಗೆ ಬಂದಿದ್ದೀನಿ. ಮೊದಲು ನಾನು ಹಂಗೆ ಮಾಡ್ತಾಯಿದ್ದೆ, ನಾನು ಈ ಸ್ಟೇಜಿಗೆ ನಾನೇ ನೋಡಿ ಮೊದಲು ನಾನು ಒಂದು ಟೈಲರ್ ಆಗಿದ್ದೆ, ಬಟ್ಟೆ ಹೊಲಿತಾ ಇದ್ದೆ, ಇವತ್ತು ನಾನು ಈ ಸ್ಟೇಜಿಗೆ ಬಂದು ನಿಂತ್ಕೊಂಡು. ಇದಕ್ಕೆಲ್ಲ ಕಾರಣ ಒಂದು, ನಾನು 16 ವರ್ಷಗಳಿಂದ ನಾನು ಏನು ಮಾಡಿದ್ದೀನಿ, ನಾನು ಇದನ್ನು ಬಿಟ್ಟರೆ ನಾನು ಬೇರೆ ಕಡೆ ನಾನು ಹೋಗೇ ಇಲ್ಲ. ಇದರಲ್ಲೇ ಬಿದ್ದು ಇದರಲ್ಲೇ, ಎದ್ದರೂ ಇದರಲ್ಲೇ, ನಷ್ಟ ಆದರೂ ಇದರಲ್ಲೇ, ಲಾಭ ಬಂದು ಇದರಲ್ಲೇ. ಇದು ನನ್ನ ಗಮನವನ್ನೆಲ್ಲ ನಾನು ಇದ್ರ ಮೇಲೇ ಇಟ್ಟು ನಾನು ಕೆಲಸ ಮಾಡ್ತಾಯಿದ್ದೀನಿ. ಆದ್ದರಿಂದ ನಾನು ಇದರಲ್ಲಿ ಇವತ್ತು ಇಂಪ್ರೂವ್ಮೆಂಟ್ ಅನ್ನೋದು ನಾನು ಆಗಿದ್ದೀನಿ. ಇವತ್ತು ಕಮೆಂಟ್ ಬಿಡಿ 100 ಹಾಕ್ತಾರೆ, ಇವತ್ತು ನನ್ನ ಹತ್ರ ರಿಸಲ್ಟ್ ಇಲ್ಲ ಅಂದರೆ ನಾನು 16 ವರ್ಷ ಇದನ್ನೇ ನಂಬ್ಕೊಂಡು ಕೂತಿರ್ತೀನ. ಈಗ ಒಂದೇಳಿ, ಇವಾಗ ನನ್ನ ಸೆಂಟ್ರಲ್ಲಿ ರಿಸಲ್ಟ್ಗಳಿಲ್ಲ, ನನ್ನ ಸೆಂಟ್ರಲ್ಲಿ ಏನೋ ಒಂದು ಮೋಸ ನಡೀತಾ ಇದೆ, ಇನ್ನೊಂದು ಮತ್ತೊಂದು ಅಂತ ಕಮೆಂಟ್ ಹಾಕಿ ಮಾಡ್ತಾಯಿದ್ರೆ ನಾನು ಇದೇ ಫೀಲ್ಡಲ್ಲಿ ಇರೋಕ್ಕೆ ಸಾಧ್ಯ ಇರುತ್ತಾ? ಚಾನ್ಸೇ ಇಲ್ಲ ಅಲ್ವಾ? ಅಥವಾ ಒಂದೇ ಊರಲ್ಲಿ ಹೊಸಕೋಟೆ ಬಿಟ್ಟು ನಾನೆಲ್ಲೋ ಬೇರೆ ಕಡೆ ಹೋಗಿಲ್ಲ. ಇವತ್ತು 2010ರಿಂದ ನಾನು ಹೊಸಕೋಟೆಯಲ್ಲೇ ನಾನು ಇದ್ದೀನಿ. ಹೊಸಕೋಟೆ ಬಿಟ್ಟು ನಾನು ಬೇರೆ ಕಡೆ ಹೋಗಿಲ್ಲ. ಅಥವಾ ಈ ಊರಲ್ಲಿ ಜನ ಎಷ್ಟು ಜನ ನನ್ನ ಹತ್ರ ಟ್ರೀಟ್ಮೆಂಟ್ ತೊಗೊಂಡು, ಈ ಕರ್ಗ ಹೊರೋರು ಅಂತಿದ್ದಾರೆ, ಈ ಊರಲ್ಲಿ ತುಂಬ ಒಳ್ಳೆ ಕುಟುಂಬಗಳು, ಅದೇ ಬೇರೆದು ಒಳ್ಳೆ ಕುಟುಂಬ ಅಲ್ಲ ಅಂತಲ್ಲ, ಅಂದರೆ ಒಂದು ಒಳ್ಳೆ ಪೊಸಿಷನಲ್ಲಿರೋರು ಎಷ್ಟು ಜನ ನನ್ನ ಹತ್ರ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ. ದೇವನಹಳ್ಳಿಯಿಂದ, ಬಿಳೆಕಳ್ಳಿಯಿಂದ ಎಷ್ಟೊಂದು ಜನನ ನನಗೆ ಪರಿಚಯ ಮಾಡಿಸಿದ್ದಾರೆ. ನಮ್ಮ ಹೊಸಕೋಟೆಯವರೇ ನನ್ನನ್ನು ಇಡ್ತಾ ಇರಲಿಲ್ಲ. ನನ್ನ ಹತ್ರ ರಿಸಲ್ಟ್ಗಳಿಲ್ಲ, ಎಲ್ಲರೂ ಬಂದವರೆಲ್ಲ ಲಾಸು, ಬಂದವ್ರಿಗೆಲ್ಲ ರಿಸಲ್ಟ್ ಇಲ್ಲ ಅಂದರೆ, ಈಗ ನಂದು ಹೊಸಕೋಟೆ ಅಂತ 16 ವರ್ಷದಿಂದ ನಾನು ಪಬ್ಲಿಕ್ ಮಾಡ್ತಾಯಿದ್ದೀನಿ. ಹೊಸಕೋಟೆ ಜನ ನಮ್ಮ ಹತ್ರ ಬರದೇ ಇರ್ತಾರಾ? ಟ್ರೀಟ್ಮೆಂಟ್ ತೊಗೊಳ್ದೇ ಇರ್ತಾರಾ? ಒಂದು ವೇಳೆ ಟ್ರೀಟ್ಮೆಂಟ್ ತೊಗೊಂಡು ಬಂದವ್ರಿಗೆಲ್ಲ ರಿಸಲ್ಟ್ ಬಂದಿಲ್ಲ ಅಂತಂದರೆ ನಾನು ಇಲ್ಲಿ ಇರೋಕ್ಕೆ ಸುಮ್ಮನೆ ಬಿಡ್ತಾರಾ? ಯಾರೂ ಬಿಡಲ್ಲ. ರಿಸಲ್ಟು ಇದ್ದರೆ ಮಾತ್ರನೇ ನಮ್ಮ ಜನ ಇಲ್ಲಿವರೆಗೂ ಬಿಡೋದು. ಅದನ್ನು ನಾವು ಏನು ಹೇಳ್ಕೊಡ್ತೀವಿ ಅದನ್ನು ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ರಿಸಲ್ಟ್ಗಳು 100% ಬಂದೇ ಬರುತ್ತೆ. ಸಾಲನೂ ಹಾಗೆ ತೀರಿಸ್ಬಿಡ್ಬೋದು. 100% ಸಾಲಕ್ಕೆ ಅಂತಲೇ ಟೆಕ್ನಿಕ್ಸ್ ಇದೆ, ಹೇಳ್ತಿಲ್ವಾ? ವರ್ಕ್ಶಾಪಲ್ಲಿ 106 ಜನದಲ್ಲಿ ಕುತ್ಕೊಂಡು ಕಲಿಯೋ ರೇಖಿನೇ ಬೇರೆ ಇರುತ್ತೆ. ಇಲ್ಲಿ ನನಗೆ ಸಾಲ ಇದೆ ಮೇಡಮ್, ನನಗೆ ಬಿಸ್ನೆಸ್ ಮಾಡೋಕ್ಕಾಗ್ತಾಯಿಲ್ಲ, ನನ್ನ ಜೀವನದಲ್ಲಿ ಮುಂದುವರಿಯೋಕ್ಕಾಗ್ತಾಯಿಲ್ಲ ಅಂದಾಗ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಅದಕ್ಕೆ ಹೇಳ್ಕೊಡುವಂಥ ಟೆಕ್ನಿಕ್ಸೇ ಬೇರೆ ಇರುತ್ತೆ. ನಾನು ಅಲ್ಲಿ ರೇಖೆ ಕಲ್ತ್ಕೊಂಡೆ ಕ್ಲಿಯರ್ ಆಗ್ತಾಯಿಲ್ಲ, ಇಲ್ಲಿ ರೇಖೆ ಕಲ್ತ್ಕೊಂಡೆ ಕ್ಲಿಯರ್ ಆಗ್ತಾಯಿಲ್ಲ. ಅಥವಾ ನಿಮ್ಮ ಹತ್ರ ಬಂದ್ವಿ ಮೇಡಮ್, ನಂಗೆ ಕ್ಲಿಯರ್ ಆಗ್ತಾಯಿಲ್ಲ, ನನ್ನ ಹತ್ರ ಬಂದು ಕ್ಲಿಯರ್ ಆಗಲ್ಲ, ವರ್ಷ ಇದೆ ನಿನ್ನ ಬಿಲ್ಲು, ಬಾ, ವರ್ಷ ವಾರಂಟಿ ಕೊಟ್ಟಿರ್ತೀನಿ, ಬಾ. ಈಗ ಎಲ್ಲೋ ಕೂತ್ಕೊಂಡು ಒಂದು ಕಮೆಂಟ್ ಹಾಕಿ ನಾನು ಅಲ್ಲಿಗೆ ಹೋದೆ, ನಂಗೆ ಹಂಗಾಗಿಲ್ಲ ಅನ್ನೋ ಬದಲು ನಿನ್ನ ಬಿಲ್ ತಗೊಂಡು ನನ್ನ ಹತ್ರ ಬಾ. ನೀನು ಬಂದಾಗ ನಾನೇನಾದರೂ ನಾನು ನೋಡಿಲ್ಲ, ನೀನು ಹೋಗಪ್ಪ. ಮೊನ್ನೆ ಯಾರೋ ಬಂದಿದ್ರು, ಅವ್ರ ಹತ್ರ ಕಲಿತು 1 ವರ್ಷ ಆಗೋಗಿದೆ. ಅವರು ಮಧ್ಯೆ ಸ್ವಲ್ಪ ದಿನ ಮಾಡಿ ಬಿಟ್ಬಿಟ್ಟಿದ್ದಾರೆ, ಮತ್ತೆ ಅವ್ರಿಗೇನೋ ಸಮಸ್ಯೆ ಸ್ಟಾರ್ಟ್ ಆಗಿದೆ. ಬಂದರು, 1 ರೂಪಾಯಿ ನಾವೇನು ತೊಗೊಂಡಿಲ್ಲ. 1 ವರ್ಷ ಮೇಲಾಗೋಗಿತ್ತು. ಅವರು ಮೇಡಮ್ 1 ವರ್ಷ ಆಗೋಗಿದೆ ಮೇಡಮ್, ಬಿಲ್ಲೆಲ್ಲ ಎಕ್ಸ್ಪೈರ್ ಆಗಿದೆ. ಯಾವ ಎಕ್ಸ್ಪೈರ್ ಇಲ್ಲ, ಬಾ ನೀನು ನೋಡಿ ಕಳಿಸ್ತೀವಲ್ಲ, ಯಾಕೆ ನೋಡಿ ಕಳಿಸಲ್ಲ? ಹಂಗೆ ಬಂದಾಗ ನಾವೇನಾದರೂ ನಿಮಗೆ ನೋಡಿಲ್ಲ ಅಂದರೆ ಆಗ ನೀವು ಕಮೆಂಟ್ ಹಾಕಿ, ಇಲ್ಲ ನೀವೇನಾದರೂ ಫೋನ್ ಮಾಡಿದ್ರೆ ರೆಸ್ಪಾಂಡ್ ಮಾಡಿಲ್ಲ ಅಂದರೆ ನೀವು ಕಮೆಂಟ್ ಹಾಕಿ. ಬೇಡ ಅಂತ ಹೇಳ್ತಿಲ್ಲ, ಸುಮ್ಮನೆ ಕಮೆಂಟ್ಸ್ ಹಾಕೋದ. ಬಟ್ ಒಟ್ಟು ಒಂದೊಂದು ನಿಜ, ಆ ಥರ ಬ್ಯಾಡ್ ಕಾಮೆಂಟ್ಸ್ ಹಾಕೋರು ಯಾರು ನನ್ನ ಸೆಂಟ್ರ್ ಬಂದು ಟ್ರೀಟ್ಮೆಂಟ್ ತೊಗೊಂಡವ್ರಲ್ಲ. ಅದು ಬೊಗಳನ್ನ ಕಚ್ಚಲ್ಲ ಅನ್ನೋ ಥರ. ಇಷ್ಟು ಯಾರು ಕೊಡ್ತಾರೆ ಮೇಡಮ್? ಎಲ್ಲೋ ಒಂದು ಕಡೆ ಕ್ಲಾಸ್ ಮಾಡ್ತಾರೆ, ಸಾಯಂಕಾಲಕ್ಕೆ ಫೋನ್ ಮಾಡಿದೆ ಯಾರು ರಿಸೀವ್ ಮಾಡೋರು ಇರೋದಿಲ್ಲ. ಇಲ್ಲಿ ನಾವು ಆಗ ಮಾಡ್ತಾ ಇಲ್ವಲ್ಲ. ನೀವು 12 ಗಂಟೆ ನನ್ನ ಮೊಬೈಲ್ ತೊಗೊಂಡು ಚೆಕ್ ಮಾಡಿ, 12 ಗಂಟೆ ರಾತ್ರಿಲೂ ನಾನು ರಿಪ್ಲೈ ಮಾಡ್ತಾ ಇರ್ತೀನಿ. ನಾನೇ ಹೇಳ್ತೀನಿ, 3 ತಿಂಗಳು ನೀವು ಇಲ್ಲಿ ಬಂದು ಟ್ರೀಟ್ಮೆಂಟ್ ತೊಗೊಂಡಾದ್ಮೇಲೆ 3 ಮಂತ್ಸು ಪ್ರತಿದಿನ ದಿನಕ್ಕೆ 2 ಮೆಸೇಜ್ ಮಾಡಿ, ಈಗ ನೋಡಿ, ಒಬ್ಬರು ಮನೆ ಅಮೇರಿಕಾದಿಂದ ಬಂದು ಏನೋ ಪ್ರಾಬ್ಲಮ್ ಇದೆ ಅಂತ ಬಂದು ರೇಖಿ ನಿಮಗೆ ಮೊಬೈಲಲ್ಲಿ ನೋಡಿ ರೇಖಿ ನೋಡಿದೆಲ್ಲ ಮಾಡ್ಕೊಂಡೋದ್ರು. ಒಂದು 20 ಡೇಸ್ ಆಯಿತು ಮಾಡ್ಕೊಂಡೋಗಿ. ದಿನಕ್ಕೆ 2 ಮೆಸೇಜ್ ಹಾಕ್ತಾರೆ. ಅವ್ರು ಯಾವ ಟೈಮಲ್ಲಿ ಮೆಸೇಜ್ ಆಗಿರೋ ರಿಪ್ಲೈ ಮಾಡ್ತಾಯಿದ್ದೀನಿ. ಯಾಕೆ ಮಾಡಲ್ಲ? ಕೆಲವ್ರು ಏನು ಮಾಡ್ತಾರೆ, ಅರ್ಧಂಬರ್ಧ ದುಡ್ಡು ಕಟ್ಟಿರ್ತಾರೆ, ಮೇಡಮ್ ಮನೆಗೆ ಹೋಗಿ ಕೊಡ್ತೀನಿ ಮೇಡಮ್ ಅಂತ ಹೋಗಿರ್ತಾರೆ. ಅವ್ರು ಕೊಡಲ್ಲ, ಒಂದು 6 ತಿಂಗಳು ಆಗೋಗುತ್ತೆ. ನಾವು ಫೋನ್ ಮಾಡಿದಾಗ ದುಡ್ಡು ಕೊಡಬೇಕಂತ ಫೋನೇ ರಿಸೀವ್ ಮಾಡಲ್ಲ. ಆಮೇಲೆ ಅವರು ಯಾವಾಗೋ ನಾನು ವೀಡಿಯೋ ನೋಡೋಕೆ ನೆನಪು ಬರುತ್ತೆ ಅವ್ರಿಗೆ, ಅವಾಗ ಏನೋ ಕುತ್ಕೊಂಡು ಹೆಂಗೆ ಕೈಲಿ ಒಂದು ಕಮೆಂಟ್ ಹಾಕ್ಬಿಡೋದು. ಕೆಲವ್ರು ಏನು ಮಾಡ್ತಾರೆ, ನಾವು ಹೇಳ್ಕೊಟ್ಟು ಇಷ್ಟು ಸಲ ಮಾಡಬೇಕು ಅಂತ ಹೇಳ್ಕೊಟ್ಟಿರ್ತೀವಿ, ಬಾಧೆ ಮಾಡೋಕ್ಕಾಗಲ್ಲ, ಎತ್ಕೊಂಡೋಗಿ ಬಿಸಾಕೋದು. ಅದು ನೋಡಿದಾಗ ಒಂದು ಕಮೆಂಟ್ ಹಾಕ್ಬಿಡೋದು, ನಾನು ಹೋಗಿದ್ದೆ ನಂಗೆ ಕ್ಲಿಯರ್ ಆಗಿಲ್ಲ ಅಂತ ಒಂದು ಕಮೆಂಟ್ ಹಾಕ್ಬಿಡೋದು. ಓಕೆ, ಸೊ ಯಾಕೆಂದರೆ ನಾವೇ ಹೇಳ್ತಾ ಇದ್ದೀವಿ 3 ಮಂತ್ಸ್ ನೋಡಿ ಆಗಿಲ್ಲ ಅಂದರೆ ಬನ್ನಿ, 1 ವರ್ಷ ಬಿಲ್ ವಾರಂಟಿ. ಪ್ರತಿ ವಿಡಿಯೋದಲ್ಲೂ ನಾನು ಹೇಳ್ತಾ ಇದ್ದೀನಲ್ವಾ, ಬರ್ಬೋದಲ್ವಾ? ಈಗ ನೀವು ಕರೆಕ್ಟಾಗಿ ನಿಯತ್ತಾಗಿ ನೀವು ರೇಖಿ ಮಾಡಿಕೊಂಡು ನಿಮಗೆ ಕ್ಲಿಯರ್ ಆದ ಬಂದು ನನ್ನ ಹತ್ರ ಬರ್ಬೋದಲ್ವ? ನೀವು ಅದೇ ನನ್ನ ಹತ್ರ ಬರದೆ ಎಲ್ಲೋ ಕೂತ್ಕೊಂಡು ಕಮೆಂಟ್ ಆಗ್ತಾಯಿದ್ರೆ ನೀವು ನಾನು ಹೇಳ್ದಂಗೆ ಮಾಡಿಲ್ಲ ಅಂತ ಅರ್ಥ.
ಈಗ ಕೆಲವೊಬ್ಬರಿಗೆ ನೆನಪಿನ ಶಕ್ತಿ ಇರೋದಿಲ್ಲ. ಅಂದರೆ ಏನಪ್ಪ ಅಂತಂದರೆ ಇವಾಗ ಹೇಳಿದ ನಾಳೆ ಮರೆಯೋದು, ನಾಳೆ ಮಾಡಬೇಕಾಗಿರೋ ಕೆಲಸ ನಾಡಿದ್ದು ಮರೆಯೋದು, ಈ ಥರ ನೆನಪಿನ ಶಕ್ತಿ ಇರೋದಿಲ್ಲ. ಅದ್ರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ರೇಖೆಯಲ್ಲಿ ಕಲಿಕೆ ಮತ್ತು ನೆನಪಿನ ಶಕ್ತಿಗೆ ಅಂತಾನೆ ಒಂದು ಪೇಜ್ ಇದೆ. ಆ ಪೇಜಲ್ಲಿ ಅದಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಭಾಗಗಳಿಗೆ ರೇಖಿ ಶಕ್ತಿಯನ್ನು ಕೊಟ್ಟಾಗ ಮುಖ್ಯವಾಗಿ ಸಹಸ್ರಾರ ಚಕ್ರ, ಬ್ರೈನು, ಮತ್ತು ಅದು ಬ್ರೈನಲ್ಲಿ ಎಡಮೆದುಳು ಬಲಮೆದುಳು ಅಂತ ಬರುತ್ತೆ, ಅದಕ್ಕೆ ಆ ಭಾಗಗಳಿಗೆ ಮತ್ತು ಆಜ್ಞಾ ಚಕ್ರಕ್ಕೆ ರೇಖಿ ಶಕ್ತಿಯನ್ನು ಕೊಟ್ಟಾಗ, ಅಂದರೆ ಅದು ಮೆಥಡ್ ಇರುತ್ತೆ. ಈಗ ನಾನು ಇಲ್ಲಿ ಹೇಳೋ ಥರ ಅಲ್ಲ, ನಾನು ಹೇಳ್ಕೊಡೋ ವಿಧಾನ ಬೇರೆ ಥರ ಇರುತ್ತೆ. ಆ ಭಾಗಗಳಿಗೆ ರೇಖಿ ಶಕ್ತಿಯನ್ನು ಕೊಟ್ಟಾಗ ಖಂಡಿತವಾಗ್ಲೂ ನೆನಪಿನ ಶಕ್ತಿಯನ್ನು ಇಂಪ್ರೂವ್ಮೆಂಟ್ ಮಾಡ್ಬೋದು. ಮತ್ತು ಹಿಪ್ನೋಟೈಸಲ್ಲಿ ಡೈಲಿ ಬ್ರೈನನ್ನು ವಾಶ್ ಮಾಡ್ತಾ ಇರಬೇಕು. ಹಿಪ್ನೋಟೈಸಲ್ಲಿ ಬ್ರೈನನ್ನು ನಾವು ಆ ಒಂದು ಸೆಕೆಂಡ್ ಸ್ಟೇಜ್ ಹಿಪ್ನೋಟೈಸ್ಗೆ ಅಂದರೆ ಟ್ರಾನ್ಸ್ಗೆ ಹೋಗ್ಬಿಟ್ಟು ಆ ಬ್ರೈನನ್ನು, ಅದೇ ನನ್ನ ಬ್ರೈನಲ್ಲಿ ಅವಶ್ಯಕತೆ ಇರೋಷ್ಟು ಮಾತ್ರ ಸ್ಟೋರೇಜ್ ಇರಬೇಕು. ಅನವಶ್ಯಕವಾಗಿರುವಂತಹ ಒಂದು ಥಾಟ್ಸನ್ನು, ನೆನಪುಗಳನ್ನು ಬೇಕಾಗಿಲ್ಲ. ಆ ಸ್ಟೋರೇಜ್ ಬೇಡದಿರೋದೆಲ್ಲ ರಿಮೂವ್ ಆಗ್ತಾ ಇರುತ್ತೆ. ನನ್ನ ಜೀವನದಲ್ಲಿ ನನಗೆ ಏನು ಬೇಕು, ನನಗೆ ಜೀವನದಲ್ಲಿ ನನ್ನ ಬಿಸ್ನೆಸ್ಗೆ ಏನು ಬೇಕು, ಅಥವಾ ನಾನು ಇದಕ್ಕೇನೋ ಆ ನೆನಪಿನ ಶಕ್ತಿ ಕರೆಕ್ಟಾಗಿ ಬ್ರೈನಲ್ಲಿ ಉಳ್ಕೊಳ್ಳೋ ಥರ ನಾವು ಮೈಂಡ್ಗೆ ಸಜೆಷನ್ಸನ್ನು ಕೊಟ್ಟಾಗ ಅವಳು ಅವತ್ತು ಹಂಗಂದ್ಲು ಅನ್ನೋದು ಮೈಂಡಿಂದ ಹೋಗುತ್ತೆ. ನಾಳೆ ನಾನು ಹಿಂಗೆ ಮಾಡಬೇಕು ಅನ್ನೋದು ಮೈಂಡಿಂದ ಹೋಗುತ್ತೆ. ಹಂಗೆ ಮಾಡಬೇಕು ಅಂದರೆ ನಾವು ಜೀವನದಲ್ಲಿ ಗ್ರೋತಲ್ಲಿ ಅಂತಲ್ಲ ಹೇಳ್ತಾ ಇರೋದು, ಬೇರೆ ಬೇರೆ ನಾವು ಅನವಶ್ಯಕವಾಗಿ ನಾವು ಇಟ್ಕೊಂಡಿರ್ತೀವಲ್ಲ ಮೈಂಡಲ್ಲಿ, ಅದೆಲ್ಲ ಹೊರಗಡೆ ಹೋಗಿ ಬ್ರೈನನ್ನು ಶಾರ್ಪ್ ಮಾಡುತ್ತೆ. ಅಟ್ಲೀಸ್ಟ್ ನಾವು ಏನಕ್ಕೆ ಮಾಡಿಲ್ಲ ಅಂದ್ರೂ ನಾನು ಜಸ್ಟು ನನ್ನ ಮೈಂಡ್ಗೆ ರೇಖಿ ಶಕ್ತಿಯನ್ನು ಕೊಡ್ತಾ ಇದ್ದೀನಿ, ಅದು ಚೆನ್ನಾಗಿ ಶಾರ್ಪ್ ಆಗಬೇಕು, ನೆನಪಿನ ಶಕ್ತಿ ಚೆನ್ನಾಗಿರ್ಬೇಕಂತ ಸಂಕಲ್ಪ ಮಾಡಿಬಿಟ್ಟು ದಿನಕ್ಕೊಂದು 7-8 ಸತಿ ನಾವು ಬ್ರೈನ್ಗೆ ಅಂತಲೇ ನಾವು RR ಸಿಂಬಲ್ ಹಾಕಿ ನಾವು ಎನರ್ಜಿಯನ್ನು ಕೊಡ್ತಾಯಿದ್ರು ಸಹ ಬ್ರೈನ್ ತುಂಬ ಆ್ಯಕ್ಟಿವ್ ಆಗಿರುತ್ತೆ, ನೆನಪಿನ ಶಕ್ತಿ ಇಂಪ್ರೂವ್ಮೆಂಟ್ ಆಗುತ್ತೆ. ಆ ಥರದಲ್ಲೂ ನಾವು ಮಾಡ್ಬೋದು. ಓಕೆ ಮೇಡಮ್, ಅಂದರೆ ಒಬ್ಬರು ಚಿಕ್ಕ ಚಿಕ್ಕ ವಿಷಯಕ್ಕೂ ಸಾಯ್ತೀನಿ, ನಾನು ಸಾಯ್ತೀನಿ, ನಾನು ನೇಣಾಕೊಂಡು ಸಾಯ್ತೀನಿ, ಅವಳಿಲ್ಲ ನಾನು ಸಾಯ್ತೀನಿ 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 ಅಂತಲೇ ಇರ್ತಾರೆ ಮೇಡಮ್. ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಅವರು ವೀಕ್ ಮೈಂಡೆಡ್ ಅವರಾಗಿರ್ತಾರೆ. ಅಂದರೆ ಅವರ ಒಂದು ಮೈಂಡ್ ಅನ್ನೋದಿರುತ್ತಲ್ಲ, ಅವರ ಮೈಂಡು ಆ ಒಂದು ಚಿಕ್ಕ ದುಃಖವನ್ನು ಸಹ ಅಥವಾ ಒಂದು ಚಿಕ್ಕ ಸೋಲನ್ನು ಸಹ ತಡ್ಕೊಳ್ಳೋ ಅಷ್ಟು ಒಂದು ಆತ್ಮಶಕ್ತಿ, ಅವರ ಒಂದು ಆತ್ಮಶಕ್ತಿನೇ ವೀಕ್ ಇರುತ್ತೆ. ಅದೇ ನಾವು ಸಬ್ಕಾನ್ಷಿಯಸ್ ಮೈಂಡ್ ಅಂತೇನು ಹೇಳ್ತೀವಿ, ಅದೇ ವೀಕ್ ಆಗಿರುತ್ತೆ. ನಾನು ಆಗ್ಲಿಂದ ಹೇಳ್ತಾನೆ ಇದ್ದೀನಿ, ನಮಗೆ ಸಮಸ್ಯೆ ನೋವು ಅನ್ನೋದು ನಮಗೆ 40% ಇದ್ದಾಗ ಅದನ್ನು ಎದುರಿಸೋವಂಥ, ಅದನ್ನು ಮೇಂಟೈನ್ ಮಾಡುವಂತಹ ಒಂದು ಸಬ್ಕಾನ್ಷಿಯಸ್ ಮೈಂಡು 60% ಇರಬೇಕು. ಯಾರಲ್ಲಿ 70% 80% ಸಮಸ್ಯೆಗಳ ಪ್ರಮಾಣ ಜಾಸ್ತಿ ಇದ್ದು ಅದನ್ನು ಎದುರಿಸುವಂತಹ, ಅದನ್ನು ಒಂದು ನಾವು ಏನಂತಾರೆ ಆ ಒಂದು ಸಮಸ್ಯೆಯನ್ನು ಮೇಂಟೈನ್ ಮಾಡೋಕ್ಕಾಗದೇ ಮಾಡೋ ಅಂಥ ಒಂದು ಆತ್ಮಶಕ್ತಿ ಬರೀ 20% 30% ಇದ್ದಾಗ ಈ ರೀತಿ ಸಮಸ್ಯೆಗೆ ಮನುಷ್ಯ ಒಳಗಾಗ್ತಾ ಇರ್ತಾನೆ. ಆಗ ನಾವೇನು ಮಾಡಬೇಕು, ಹಿಪ್ನೋಟೈಸನ್ನು ಮಾಡಿ ಒಂದು ವೇಳೆ ಆ ಸಮಸ್ಯೆ ಏನಾದ್ರೂ ಪೂರ್ವ ಜನ್ಮದಿಂದ ಬಂದಿದೆಯಾ, ಆ ಜನ್ಮದಲ್ಲೇನೋ ಸೂಸೈಡ್ ಮಾಡ್ಕೊಂಡು ಸತ್ತು ಮೈಂಡ್ ಅದನ್ನು ರೀಕಾಲ್ ಮಾಡ್ಕೊತಾ ಇದೆಯಾ, ಅಥವಾ ಏನಾದರೂ ಇವರು ಸತ್ತೋಗ್ಲಿ ಅಂತ ಏನಾದರೂ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದಾರಾ, ಅಥವಾ ಯಾವುದಾದ್ರೂ ಆ ಥರ ಒಂದು ಸೂಸೈಡ್ ಮಾಡ್ಕೊಂಡಿರೋಂಥ ಪ್ರೇತಾತ್ಮ ಈ ಬಾಡೀಲಿ ಏನಾದರೂ ಇದೆಯಾ ಅಂತ ನೋಡಬೇಕಾಗತ್ತೆ. ಒಂದು ವೇಳೆ ಅವ್ರು ಟ್ರಾನ್ಸ್ಗೆ ಹೋಗಿಲ್ಲ, ಅವರ ಹಿಪ್ನೋಟೈಸ್ ಸ್ಟೇಜನ್ನು ರೀಚ್ ಮಾಡಿಲ್ಲ ಅಂದಾಗ ನಾವು ಸೆಕೆಂಡ್ ಸ್ಟೇಜ್ ಹಿಪ್ನೋಟೈಸಲ್ಲಿ ಏನು ಮಾಡಬೇಕು, ಅವರ ಒಂದು ಆತ್ಮಶಕ್ತಿ ಸಬ್ಕಾನ್ಷಿಯಸ್ ಮೈಂಡನ್ನು ನಾವು ಆ್ಯಕ್ಟಿವ್ ಮಾಡಬೇಕು. ಆ್ಯಕ್ಟಿವ್ ಮಾಡಿ ಆ ಸಮಸ್ಯೆಯ ವಿರುದ್ಧವಾಗಿ, ಆ ದುಃಖದ ವಿರುದ್ಧವಾಗಿ, ಆ ಸಾಯಬೇಕು ಅನ್ನೋ ಒಂದು ನೋವಿನ ಒಂದು ಸುಮ್ಮನೆ ಸಾಯ್ಬೇಕಂತ ಯಾರು ಅನ್ನಲ್ಲ, ಆ ಟೈಮಲ್ಲಿ ಅವ್ರಿಗೂ ಅಷ್ಟು ನೋವಾಗಿರುತ್ತೆ. ಆ ನೋವನ್ನು ಮೀರಿ ಬದುಕಬೇಕು ಅನ್ನೋ ಒಂದು ಪಾಸಿಟಿವ್ ಮೈಂಡನ್ನು ನಾವು ಅವ್ರ ಬಾಡಿಲಿ ಕ್ರಿಯೇಟ್ ಮಾಡಬೇಕಾಗತ್ತೆ. ಕ್ರಿಯೇಟ್ ಮಾಡಿ ಕೊಟ್ಟಾಗ ಮತ್ತು ರೇಖೆಯಲ್ಲಿ ಕಾನ್ಫಿಡೆನ್ಸ್ ಬರಬೇಕು ಅಂದರೆ ಸೋಲಾರ್ ಪ್ಲೆಕ್ಸಸ್ ಚಕ್ರವ ಕಾನ್ಫಿಡೆನ್ಸ್ ಕೊಡುವಂತಹ ಒಂದು ಚಕ್ರ ಸೋಲಾರ್ ಪ್ಲೆಕ್ಸಸ್ ಚಕ್ರ, ಆ ಚಕ್ರವನ್ನು ಆ್ಯಕ್ಟಿವ್ ಮಾಡಬೇಕಾಗುತ್ತೆ. ಮತ್ತು ಪ್ರೀತಿ ವಿಶ್ವಾಸದಿಂದ ಬದುಕಬೇಕು, ಮಕ್ಕಳನ್ನ ನೋಡ್ಕೊಂಡು ಬದುಕಬೇಕು, ಗಂಡ ನೋಡ್ಕೊಂಡು ಬದುಕಬೇಕಂದಾಗ ನಮ್ಮ ಅನಾಹತ ಚಕ್ರ ಆ್ಯಕ್ಟಿವ್ ಆಗಬೇಕಾಗುತ್ತೆ. ನಾನು ಸತ್ತೋದ್ರೆ ಪರಿಸ್ಥಿತಿ ಏನು, ನನ್ನ ತಂದೆ ತಾಯಿ ಎಷ್ಟು ನೋವು ಪಡ್ತಾರೆ, ಅಥವಾ ನನ್ನ ಮಕ್ಕಳು ಹೇಗೆ ಅನಾಹುತ ಆದರೆ ಅದನ್ನೆಲ್ಲ ಯೋಚನೆ ಮಾಡೋ ಕೆಪಾಸಿಟಿ ಬೇಕಂದರೆ ಆಜ್ಞಾ ಚಕ್ರವನ್ನು ನಾವು ಆ್ಯಕ್ಟಿವ್ ಮಾಡಬೇಕು. ಈ ಡಿಪ್ರೆಷನಿಂದ ಆಚೆ ಬರಬೇಕಾದ್ರೆ ಸಹಸ್ರಾರ ಚಕ್ರವನ್ನು ಆ್ಯಕ್ಟಿವ್ ಮಾಡಬೇಕು. ಈ ಥರ ಒಂದು ಸಮ ಪ್ರಮಾಣದಲ್ಲಿ ಎಲ್ಲ ಥರದ್ದನ್ನು ನಾವು ಒಂದು ಡಿಸೈನಿಂಗ್ ಮಾಡಿ ಕೊಟ್ಟಾಗ ಆ ಸಮಸ್ಯೆಯಿಂದ ಆ ವ್ಯಕ್ತಿ ಆಚೆ ಬರ್ತಾನೆ. ಮೇಡಮ್, ಅಂದರೆ ಈಗ 24 ಶಕ್ತಿಯ ಕೇಂದ್ರಗಳು ಅಂತಂದರೆ ರೇಖೆಯಲ್ಲಿ ಏನು?
ರೇಖೆಯಲ್ಲಿ ಏನೂ ಅಲ್ಲ, 24 ಶಕ್ತಿ ಕೇಂದ್ರಗಳು ನಮ್ಮ ದೇಹದಲ್ಲಿ ಇರುತ್ತೆ. ಉದಾಹರಣೆಗೆ ಕಣ್ಣು ಅಂದರೆ ಬರೀ ಒಂದು ಕಣ್ಣಲ್ಲ, ಜಸ್ಟ್ ನಾವು ಕಣ್ಣು ಅಂತೀವಷ್ಟೇ. ಈಗ ನಾವೇನು ಹೇಳ್ತೀವಿ, ಈಗ ನಾವು ಕೋಲಾರ ಜಿಲ್ಲೆ ಅಂತೀವಿ. ಕೋಲಾರ ಜಿಲ್ಲೆ ಅಂದರೆ ಬರೀ ಕೋಲಾರ ಅಲ್ಲ, ಅದಕ್ಕೆ ಕೆಲವು ತಾಲೂಕುಗಳು ಅದಕ್ಕೆ ಇನ್ಕ್ಲೂಡ್ ಆಗಿರುತ್ತೆ. ಕೆಲವು ಆ ತಾಲೂಕಲ್ಲಿರುವಂತಹ ಮಂಡಲ ಪಂಚಾಯತಿಗಳು ಇನ್ಕ್ಲೂಡ್ ಆಗಿರುತ್ತೆ. ಆ ಮಂಡಲ ಪಂಚಾಯತಿಗೆ ಕೆಲವು ಊರುಗಳು ಇನ್ಕ್ಲೂಡ್ ಆಗಿರುತ್ತೆ. ಅದೇ ಥರ ಕಣ್ಣು ಅಂದರೆ ಬರೀ ಒಂದು ಕಣ್ಣಲ್ಲ. ಕಣ್ಣು ಅಂದರೆ ಐರಿಸ್, ಲೆನ್ಸ್, ಆ ಆಪ್ಟಿಕಲ್ ನರಗಳು, ಈ ರೀತಿ ಆ ಕಾರ್ನಿಯಾ, ಇದೆಲ್ಲ ಸೇರಿ ನಮಗೆ ಒಂದು ಕಣ್ಣು ಅಂತ ಆಗಿರುತ್ತೆ. ಓಕೆ. ಆ ಥರ ಒಂದು ಶಕ್ತಿ ಕೇಂದ್ರಗಳು ನಮ್ಮ ದೇಹದಲ್ಲಿ 24 ಇದೆ. ಆ 24 ಶಕ್ತಿ ಕೇಂದ್ರಗಳು ಏನು ಮಾಡುತ್ತೆ ಅಂದರೆ, ಅದು ಒಂದು ಕಪ್ಪಿದ್ದಂಗಿರುತ್ತೆ. ಅದಕ್ಕೆ ನಾವು ಹಾಲು ಹಾಕಿದ್ರು, ಒಂದು ಕಪ್ಪಲ್ಲಿ ನಾವು ಹಾಲು ಹಾಕಿದ್ರೂ ಅದ್ರಲ್ಲಿ ನಿಂತ್ಕೊಳ್ಳುತ್ತೆ. ನಾವು ಕಲ್ಗಚ್ಚು ನೀರು ತಂದು, ಚಿರಣಿ ನೀರು ತಂದು ಹಾಕಿದ್ರು ನಿಂತ್ಕೊಳ್ಳುತ್ತೆ. ಅದೇ ಥರ ಆ 24 ಶಕ್ತಿ ಕೇಂದ್ರಗಳು ನೆಗೆಟಿವ್ಸನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ, ಪಾಸಿಟಿವನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ. ನಮಗೆ ಸಮಸ್ಯೆ ಬಂತು, ಪ್ರೇತಾತ್ಮದ ಸಮಸ್ಯೆ ಬಂತು, ತುಂಬ ಓವರ್ ಕಾಯಿಲೆ ಇದೆ, ನಮಗೆ ಬದುಕೋಕ್ಕಾಗ್ತಾ ಇಲ್ಲ, ಅದಕ್ಕೆ ಕ್ರಿಟಿಕಲ್ ಸಂದರ್ಭದಲ್ಲಿ ಆ 24 ಪಾಯಿಂಟ್ಸ್ಗೆ, ಆ 24 ಶಕ್ತಿ ಕೇಂದ್ರಗಳ ರೇಖೆ ಶಕ್ತಿಯನ್ನು ಕೊಟ್ಟಾಗ ಅದರಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಆಚೆ ಹೋಗಿ ಆ ಭಾಗದಲ್ಲಿ ಪಾಸಿಟಿವ್ ಎನರ್ಜಿ ಬಂದು ಕುತ್ಕೊಂಡಾಗ ತಲೆಯಿಂದ ಕಾಲಿನ ತನಕ ಏನಾಗುತ್ತೆ, ದೇಹದ ಪ್ರತಿಯೊಂದು ಅಂಗಾಂಗದಲ್ಲೂ ಹೋಗಿ ಕುತ್ಕೊಂಡು ಇಡೀ ನಮ್ಮ ದೇಹ ಪಾಸಿಟಿವ್ ಆಗುತ್ತೆ. ಓಕೆ. ಅಂದರೆ ಅದು ನಮ್ಮ ದೇಹದಲ್ಲೇ ಇರುತ್ತಾ 24? ಹೌದು. ಸೊ ಯಾವ ಭಾಗದಲ್ಲಿ ಏನಾದರೂ ಇರುತ್ತಾ ಅದು ಕಪ್ಪಿಂತ? ಪ್ರತಿಯೊಂದು ಭಾಗನೂ. ಈಗ ಕಣ್ಣಂದರೆ ಅದಾಗಿ, ಈಗ ಕಿವಿಗೆ ನಾವು ರೇಖೆ ಶಕ್ತಿ ಕೊಟ್ಟಾಗ ಏನು ಮಾಡುತ್ತೆ, ಹ್ಯಾಮರ್, ಕಾಕ್ಲಿಯ, ಈ ಥರ ನರಗಳಿಗೆ ಹೋದಾಗ ಅದಕ್ಕೆಲ್ಲ ಸರಿ ನಮ್ಮ ಒಂದು ಕಿವಿ ಅಂತ ನಾವು ಹೇಳ್ತೀವಿ. ಆ ಥರ ಈಗ ಬರೀ ಬಾಯಿ ಅಂದರೆ ಬಾಯಿ ಬಂದೇನ, ಬಾಯಲ್ಲಿ ಹಲ್ಲಿದೆ, ನಾಲಿಗೆ ಇದೆ, ದವಡೆ ಇದೆ, ಈ ಥರ. ಈಗ ನಮಗೆ ಹೊಟ್ಟೆ ಅಂದರೆ ಅದು ಬರೀ ಹೊಟ್ಟೆ ಒಂದೇ ಆಗಲ್ಲ, ನಮ್ಮ ಹೊಟ್ಟೆಲಿ ಎಷ್ಟಿರುತ್ತೆ ಅದನ್ನು ಹೊಟ್ಟೆ ಅಂತ ಹೇಳ್ತೀವಿ ಅಷ್ಟೇ. ನಿಂಗೆ ಹೊಟ್ಟೆಲಿ ಏನೋ ಪ್ರಾಬ್ಲಮ್ ಇದೆ ಅಮ್ಮ ಅಂತ ಹೇಳ್ತಾರೆ ಹೊರತು ಆ ಹೊಟ್ಟೆಲಿರೋ ಲಿವರ್, ಈಗೇನೋ ಪಾಪ ಎಲ್ಲ ಹೇಳ್ತಾರೆ ಡಾಕ್ಟರ್ಸು. ಯಾಕಂದರೆ ಈಗ ನಾವು ಇಂಪ್ರೂವ್ಮೆಂಟ್ ಆಗಿದ್ದೀವಿ, ನಾವೇ ಕೇಳ್ಬಿಡ್ತೀವಿ, ಸರ್ ಹೊಟ್ಟೆಲಿ ಪ್ರಾಬ್ಲಮ್ ಅಂದರೆ ಏನು ಸರ್, ಏನು ಹೊಟ್ಟೆಲಿ ಯಾವ ಭಾಗದಲ್ಲಿ ಅಂತ ಈಗ ನಾವು ಕೇಳ್ತೀವಿ. ಇಷ್ಟು ಒಂದು 10 ವರ್ಷದಿಂದ ಅದಿರಲಿಲ್ಲ, ನಿಂಗೆ ಹೊಟ್ಟೆ ಸಮಸ್ಯೆನಮ್ಮ ಅಂತ ಹೇಳ್ತಾರೆ. ಅದು ಕೇಳ್ಕೊ ಹೌದಾ ಅಂತ ಬರ್ತೀವಿ. ಬಟ್ ಆದರೆ ಹೊಟ್ಟೆ ಅಂದರೆ ನಿಮಗೆ ಲಿವರಿಂದ ಪ್ರಾಬ್ಲಮ್ ಆಗಿದೆಯಾ, ಅಥವಾ ಲಿವರಲ್ಲಿ ಗ್ಯಾಸ್ ತುಂಬ್ಕೊಂಡಿದೆಯಾ, ಅಥವಾ ಅಲ್ಲಿ ಏನಾದ್ರೂ ಅದು ನಾವು ಸಣ್ಣ ಕರಳು ದೊಡ್ಡ ಕರಳಲ್ಲಿ ಏನಾದರೂ ಡ್ಯಾಮೇಜ್ ಆಗಿದೆಯಾ, ಅಥವಾ ನಮ್ಗೆ ಅಲ್ಲಿ ಏನಾದರೂ ಪ್ಯಾಂಕ್ರಿಯಾ ಪ್ರಾಬ್ಲಮ್ ಆಗಿದೆಯಾ ಅಂದರೆ ಹೊಟ್ಟೆ ಅಂದರೆ ಅವೆಲ್ಲ ತುಂಬ್ಕೊಂಡಿರುವಂಥ ಒಂದು ಜಾಗ. ಓಕೆ. ಪ್ರತಿಯೊಂದು ಅಷ್ಟೇ, ನಾವು ಅಂಗದ ಹೆಸರು ಹೇಳ್ತೀವಿ ಅಷ್ಟೇ, ಆದರೆ ಅದಕ್ಕೆ ಇಷ್ಟು ಕನೆಕ್ಟ್ ಆಗಿ ಅದನ್ನು ನಾವು ಶಕ್ತಿ ಕೇಂದ್ರ ಅಂತ ಹೇಳ್ತೀವಿ. ಓಕೆ ಮೇಡಮ್, ಮತ್ತೊಂದು ಪ್ರಶ್ನೆ ನನ್ನ ಕಡೆಯಿಂದ ಏನಪ್ಪ ಅಂತಂದರೆ, ಈಗ ಹೆಂಡತಿ ಫಾರಿನಲ್ಲಿ ಓದಕ್ಕೆ ಹೋಗಿರ್ತಾಳೆ. ಸೊ ಇಲ್ಲಿ ಇಂಡಿಯಾದಲ್ಲಿ ಯಜಮಾನ್ರು ಇರ್ತಾರೆ, ಗಂಡ ಇಲ್ಲಿರ್ತಾನೆ. 6 ತಿಂಗಳಾಗಿದ ತಕ್ಷಣ ಡಿವೋರ್ಸ್ ನೋಟಿಸ್ ಬರುತ್ತೆ. ಏನಕ್ಕೆ? ಇದು ಹಲವಾರು ಥರದ್ದಿರುತ್ತೆ. ಇದಕ್ಕೆ ಪರಿಹಾರ ನಾವು ಈಸಿಯಾಗಿ ಹೇಳ್ಬೋದು, ಆದರೆ ನಾವು ಕಾರಣ ಹೇಳಬೇಕಂದ್ರೆ ಹಲವಾರು ಥರ ಇರುತ್ತೆ. ಈಗ ನೋಡಿ, ಮೊನ್ನೆ ಯಾರೋ ಒಬ್ಬರು ಬಂದಿದ್ದರು, ಅವರು ಹೆಂಡತಿ ಅಪ್ಪ ಅಮ್ಮನೂ ಈ ಅಪ್ಪನೇ ನೋಡ್ಕೊತಿರೋದು. ಈಗ ಈ ಅಪ್ಪ ತಂದೆ ತಾಯಿ ಇಲ್ಲ, ಮದುವೆ ಮಾಡಿಕೊಂಡು ಅತ್ತೆ ಮನೆಯಲ್ಲೇ ಇದ್ದಿದ್ದು. ಹೆಂಡತಿ ನಾನು ಚೆನ್ನಾಗಿ ಓದಬೇಕಂದಾಗ ಏನು ಮಾಡ್ತಾಯಿದ್ರೆ ಬೇರೆ ದೇಶಕ್ಕೆ ಕಳಿಸ್ಕೊಡ್ತಾರೆ ಓದಲಿ ಅಂತ. ಇಲ್ಲಿ ಈ ಅಪ್ಪ ದುಡ್ದು ಹೆಂಡತಿಗೆ ಅಲ್ಲಿ ಅಮೇರಿಕಾಗೆ ಅವರು ಇರೋ ದೇಶಕ್ಕೆ ಅಮೌಂಟನ್ನು ಕಳಿಸಿ ಎಜುಕೇಷನ್ನ ಕೊಡಿಸ್ತಾ, ಇಲ್ಲಿ ವಯಸ್ಸಾಗಿರೋ ಅತ್ತೆ ಮಾವನ್ನ ನೋಡ್ಕೊತಾ, ಈಗ ಅವಳಿಗೇನಾಗಿದೆ, ಒಂದು 5 ಇಯರ್ಸ್ ಏನೋ ಆಗಿದೆ ಹೋಗಿ, ವರ್ಷಕ್ಕೆ 2 ಸಲ 1 ಸಲ ಅಷ್ಟೇ ಬರೋದು. ಈಗೇನಾಗಿದೆ, ಅವಳಿಗೆ ಒಳ್ಳೆ ಜಾಬ್ ಸಿಕ್ಕಿದೆ. ಈಗೇನು ಅಲ್ಲಿಂದನೇ ನಮ್ಮ ಇದು ಬೆಂಗಳೂರಲ್ಲಿ ಒಬ್ಬ ಲಾಯರ್ನ ಇದು ಮಾಡ್ಕೊಂಡು ಅಲ್ಲಿಂದ ಡೈವರ್ಸ್ ನೋಟನ್ನು, ತವ್ರ ಮನೆಯಲ್ಲೇ ಗಂಡ ಇರೋದು, ತವ್ರ ಮನೆಗೆ ಬೆಂಗಳೂರಿಗೆ ಮನೆಗೆ ಡಿವೋರ್ಸ್ಗೆ ನೋಟಿಸ್ ಬಂದಿದೆ. ಈಗ ಅದು ಏನೇನು ಮಾತಾಡ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಮಗಳು ಎಲ್ಲೋ ಹೋಗಿ ಬಿದ್ದಿದ್ದಾಗ ನೋಡಿದ್ದ ಅಳಿಯ, ಕಷ್ಟ ಸುಖ ನೋಡ್ತಾ ಇರೋದು ಅಳಿಯ. ಈಗ ಅತ್ತೆ ಮಾವನೇ ರಿವರ್ಸು, ಏನಂತ, ಹೋಗ್ಲಿ ಬಿಡಪ್ಪ, ನೀನು ತುಂಬ ಒಳ್ಳೆಯವನು, ಅಂಥವಳು ನಿಂಗೆ ಬೇಡ ಬಿಡು, ನೀನು ಬೇರೆ ಮದುವೆ ಮಾಡ್ಕೊ, ನೀನು ಬೇರೆ ಚೆನ್ನಾಗಿರು, ನೀನು ಒಳ್ಳೆ ಹುಡುಗ, ನಿಂಗೆ ಒಳ್ಳೆ ಹೆಂಡತಿ ಸಿಗ್ತಾಳೆ. ಈ ರೀತಿ ಅತ್ತೆ ಮಾವ ಚೇಂಜ್ ಆಗಿದ್ದಾರೆ. ಇದಕ್ಕೆ ಹಲವಾರು ಥರ ಇರ್ಬೋದು. ಇದೇನು ದೊಡ್ಡ ಪ್ರತಿಯೊಂದಕ್ಕೂ ನಾವು ಪೂರ್ವಜನ್ಮ ಪ್ರೇತಾತ್ಮ ಅಂತ ಹೇಳೋಂಗಿಲ್ಲ. ಅಲ್ಲಿ ಅವಳಿಗೆ ಬೇರೆ ಕಡೆ ಒಂದು ಇದಾಗಿರ್ಬೋದು, ಇವನನ್ನು ಓದ್ಸೋಕ್ಕೆ ಒಂದು ಸ್ವಾರ್ಥಕ್ಕೆ ಹುಡುಗನ ಪಾಪ ಉಪಯೋಗಿಸ್ಕೊಂಡಿರ್ಬೋದು. ಅಲ್ಲಿ ಇವನಿಗೇನೋ ಚೆನ್ನಾಗಿರೋನು ಸಿಕ್ಕಿರ್ಬೋದು, ಅಥವಾ ಅಲ್ಲಿರೋ ಲೈಫ್ ಸ್ಟೈಲ್ಗೆ ಇವನೇನೋ ಸೂಟ್ ಆಗಲ್ಲ ಅನಿಸಿರ್ಬೋದು. ಲವ್ ಮ್ಯಾರೇಜ್ ಬೇರೆ, ಸೂಟ್ ಆಗಲ್ಲ ಅನ್ನಿಸ್ಬೋದು, ಹಲವಾರು ಕಾರಣ ಇರ್ಬೋದು. ಬಟ್ ಅದನ್ನು ಮಾತ್ರ 100% ಸರಿ ಮಾಡ್ಬೋದು.
ಎಷ್ಟೋ ಜನ ಅದೇ ಥರ ಬಿಟ್ಟು ಹೋಗಿರೋರನ್ನ ರೇಖಿ ಮತ್ತು ಹಿಪ್ನೋಟೈಸಲ್ಲಿ ಅದ್ರಲ್ಲಿ ಇನ್ನೂ ಬೇರೆ ಬೇರೆ ಥರ ಬರೀ ರೇಖಿ ಅಂದರೆ ಬರೀ ಇಲ್ಲಿ ಉಸುಯಿ ರೇಖಿ ಅಂತಲೇ ಇಲ್ಲ, ಇಲ್ಲಿ ಕರ್ಣ ರೇಖಿ ಇದೆ, ಇಲ್ಲಿ ಬೇರೆ ಬೇರೆ ಥರ ಅಮ್ಮಾದ್ಯೂ ಇದೆ, ಬೇರೆ ಬೇರೆ ಥರ ವಿದ್ಯೆಗಳಿರುತ್ತೆ. ಆ ಒಂದು ಸಂದರ್ಭಕ್ಕೆ ಅನುಗುಣವಾಗಿ ನಾವು ವಿದ್ಯೆಗಳನ್ನು ನಾವು ಇನ್ಕ್ಲೂಡ್ ಮಾಡಿಕೊಟ್ಟಿರ್ತೀವಿ. ಮುಖ್ಯವಾಗಿ ಮಸ್ಟು ಒಬ್ಬರ ಮೈಂಡನ್ನು ಚೇಂಜ್ ಮಾಡಬೇಕಂದ್ರೆ, ಡ್ರಿಂಕ್ಸನ್ನು ಬಿಡಿಸ್ಬೇಕಂದ್ರೆ, ಲವ್ವಿಂದ ಆಚೆಗೆ ಕರ್ಕೊಂಬರ್ಬೇಕಂದ್ರೆ, ಅಫೇರಿಂದ ಆಚೆಗೆ ಕರ್ಕೊಂಬರ್ಬೇಕಂದ್ರೆ ಮಸ್ಟು ಸೆಲ್ಫ್ ಹಿಪ್ನಾಟೈಸನ್ನು ಕಲೀಲೇಬೇಕು. ಅದನ್ನು ಹೇಳ್ಕೊಟ್ಟಿರ್ತೀವಿ. ಅದನ್ನು ನಾವು ಅಲ್ಲಿ ಅಪ್ಲೈ ಮಾಡಿದಾಗ ಅವ್ರ ಮೈಂಡು ದಿನದಿಂದ ದಿನಕ್ಕೆ ಏನಾಗುತ್ತೆ ಅಂದರೆ ಹಳೆಯ ನೆನಪುಗಳು ಅವ್ರ ಮೈಂಡಿಗೆ ಬರೋಕ್ಕೆ ಶುರುವಾಗುತ್ತೆ. ನನಗೆ ಎಷ್ಟು ಇದು ಮಾಡ್ದೆ ಪಾಪ, ಇವತ್ತು ನಾನು ಬಿಟ್ಬಿಡ್ತಾ ಇದ್ದೀನಲ್ಲ, ಇದನ್ನ ನನ್ನ ತಂದೆ ತಾಯಿನ ಯಾರು ನೋಡಿಕೊಂಡ್ರು. ಆ ರೀತಿಯಲ್ಲಿ ಕೆಲವು ಚಕ್ರಗಳು ಆ್ಯಕ್ಟಿವ್ ಆದಾಗ, ನಾನು ಹೇಳಿದಲ್ಲ ಅನಾಹತ ಚಕ್ರ ಆ್ಯಕ್ಟಿವ್ ಆದಾಗ ಪ್ರೀತಿ ಪ್ರೇಮ ಅನ್ನೋದು ಅದು ರೀಕಾಲ್ ಮಾಡ್ಕೊಳ್ಳುತ್ತೆ. ನಮಗೆ ಆಜ್ಞೆ ಚಕ್ರ ಓಪನ್ ಆದಾಗ ನಾನು ಏನು ತಪ್ಪು ಮಾಡ್ತಾಯಿದ್ದೀನಿ, ನಾನು ಯಾಕೆ ಈ ಥರ ಮಾಡ್ತೇನೆ ಅಂತ ಒಂದು ಒಳ್ಳೆಯದು ಕೆಟ್ಟದ್ದು ಮೈಂಡಿಗೆ ಬರಂಗೆ ಮಾಡುತ್ತೆ. ಈ ರೀತಿಯಾಗಿ ಅನೇಕ ಚೇಂಜಸ್ ಉಂಟಾಗುತ್ತೆ. ಮ್ಯಾಮ್, ಈಗ ಡಿವೋರ್ಸ್ ಅನ್ನೋದು ಜಾಸ್ತಿ ಆಗಿಬಿಟ್ಟಿದೆ. ಸೊ ಇದಕ್ಕೆಲ್ಲದಕ್ಕೂ ಮನೆ ಪ್ರಾಬ್ಲಮ್ಮು ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದು ಎಲ್ಲ ಇವಾಗಿನ ಜನ್ರೇಷನಲ್ಲಿ ಕಾಣಿಸ್ಕೊಳ್ತಾ ಜಾಸ್ತಿ ಅಂತ. ಯಾಕೆಂದರೆ ಈ ಒಂದು ಜನ್ರೇಷನಲ್ಲಿ ಸಿಕ್ಕಾಪಟ್ಟೆ ಡಿವೋರ್ಸ್ಗಳು ಕಾಣಿಸ್ಕೊಳ್ತಾ ಇದೆ. ಹೌದು. ಸೊ ಇದಕ್ಕೆ ಕಾರಣ ಈಗಿನ ಜನ್ರೇಷನಲ್ಲಿ ಭಿನ್ನಾಭಿಪ್ರಾಯಗಳೇ ಜಾಸ್ತಿ ಅಂತ ಹೇಳ್ಬೋದು. 100ಕ್ಕೆ 90 ಜನ ಒಂಥರ ಈಗ ಹೆಂಗೋ ಬೆಳೆದಿರ್ತಾರೆ, ಅವ್ರಿಗೂ ಸೆಟ್ ಆಗಲ್ಲ, ಅಥವಾ ಅವ್ರ ಲೈಫಲ್ಲಿ ಏನೋ ಅಂದ್ಕೊಂಡಿರ್ತಾರೆ. ಇಲ್ಲಿ ನೋಡಿದೆ ಜೀವನದಲ್ಲಿ ಬೇರೆ ಥರ ಇರುತ್ತೆ. ಬೇಗ ಮೊದಲಿನ ಥರ ಹೊಂದ್ಕೊಂಡು ಹೋಗೋ ಒಂದು ಗುಣ ಈಗಿನ ಕಾಲದಲ್ಲಿ ಗಂಡಲ್ಲೂ ಇಲ್ಲ, ಹೆಣ್ಣಲ್ಲೂ ಇಲ್ಲ. ಅಥವಾ ಅವ್ರ್ಯಾರೋ ಲವ್ ಮಾಡಿರ್ತಾರೆ, ದೊಡ್ಡವ್ರು ಕೊಟ್ಟು ಮದುವೆ ಮಾಡಿಬಿಟ್ಟಿರ್ತಾರೆ. ಅದನ್ನು ನೆನೆಸ್ಕೊಂಡು ಒಬ್ಬರು ಹಾಗೇ ಈಗ ಎಷ್ಟು ಮದುವೆಗೀಗ ದೊಡ್ಡ ಮಗಳು ಬಂದು 2nd PU, ಚಿಕ್ಕ ಮಗಳು ಬಂದು 8th ಸ್ಟ್ಯಾಂಡರ್ಡು. ಈಗೇನು ಸೇಡು ತೀರಿಸ್ಕೊತಾರದು, ತವ್ರ ಮನೆ ಮೇಲೆ ಗಂಡನ ಮೇಲೆ ಸೇಡು ತೀರಿಸ್ಕೊತಾರೆ. ಗಂಡ ಬಂದು ಸೋದರ ಮಾವ, ಈ ಅಮ್ಮ ಬೇರೆಯವ್ರನ್ನ ಲವ್ ಮಾಡಿರ್ತಾಳೆ, ಅದು ಸೋದರ ಮಾವ. ಅಂದರೆ ಇವಾಗ ಗಂಡ ಆಗಿರೋನಿಗೂ ಗೊತ್ತು, ಅವಾಗ ಅಣ್ಣಗೆ ಗೊತ್ತು, ಅಪ್ಪ ಅಮ್ಮನಿಗೆ ಎಲ್ರಿಗೂ ಗೊತ್ತು. ಇವನು ಅತ್ತೆ ಮಗಳೇ ಬಿಡು ನನಗೇ ಬೇಕು ಅಂತ ಇವನು ಮಾಡ್ಕೊಂಡಿದ್ದಾನೆ. ಅವರು ಬೇರೆ ಕಷ್ಟಲ್ಲಿ ಮಾಡ್ಕೊಳ್ಳೋದು ಬೇಡ, ಇವನು ಮೊದಲಿಂದನೂ ಇದಾನಲ್ಲ ಅಂತ ಕೊಟ್ಟು ಮಾಡಿಬಿಟ್ಟಿದ್ದಾರೆ. 2 ಮಕ್ಕಳು ಆಗೋಯ್ತು. ಅವಳದು ನಡೆಯೋಷ್ಟು ದಿನ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋದ್ಲು. ಈಗೇನಾಗಿದೆ, ಆ ಹಳೆಯ ಲವ್ ಬಗ್ಗೆ ಥಿಂಕ್ ಮಾಡಿ ಈಗ ಅವ್ರ ಮೇಲೆ ಸೇಡು ತೀರಿಸ್ಕೊಳ್ಳೋದು. ಯಾವ ಥರ ಸೇಡು ತೀರಿಸ್ಕೊಳ್ಳೋದಂದರೆ ಏನೂ ಅಡುಗೆ ಮಾಡಲ್ಲ, ಹೊಡೆದ್ರೂ ಹಂಗೆ ಇರೋದು. ಇವಾಗ ಹೊಡಿತಾರೆ ಅಂತ ಇಟ್ಕೋ, ಈಗ ಬೇರೆ ಓಡೋಗಿ ಅಡುಗೆ ಮಾಡ್ತಾರೆ, ಅವಳು ಮಾಡಲ್ಲ. 3 ದಿನ ಹೊಡಿ, 4ನೇ ದಿನ ಅಡುಗೆ ಮಾಡಲ್ಲ, ತವ್ರ ಮನೆಗೆ ಬಂದ್ಬಿಡೋದು. ಕೇಳಿದ್ರೆ ಆನ್ಸರ್ ಮಾಡಲ್ಲ. ಯಾಕೆ ಬಂದೆ, ಸೈಲೆಂಟಾಗಿರೋದು. ನೀ ಯಾಕೆ ಹಿಂಗೆ ಮಾಡ್ತೀಯ, ಸೈಲೆಂಟಾಗಿರೋದು. ಆ ಮಕ್ಕಳನ್ನೂ ಈಗ ಇದು ಹುಡುಗಿ ಅಣ್ಣನೂ ಅಮ್ಮನೇ ನೋಡ್ಕೋತಾರೆ. ಅಪ್ಪ ಸತ್ತೋಗಿದ್ದಾರೆ, ಅಣ್ಣನೂ ಅಮ್ಮನೇ ಮಕ್ಕಳನ್ನ ಓದಿಸ್ತಾ ಇದ್ದಾರೆ. ಇವಳು ಗಂಡನಿಗೆ ಎಷ್ಟು ಹಿಂಸೆ ಕೊಡ್ತಾ ಇದ್ದಾಳೆ ಅಂದರೆ ಬೇರೆ ಮದುವೆ ಮಾಡ್ಕೊಳ್ಳೋಕ್ಕೂ ಬಿಡಲ್ಲ, ಗಂಡನಿಗೆ ಡಿವೋರ್ಸು ಕೊಡೋದಿಲ್ಲ, ಹಾಗಂತ ಅವ್ನು ನೆಮ್ಮದಿಯಾಗಿರೋಕ್ಕೂ ಬಿಡ್ತಲ್ಲ. ಆ ಥರ ಸೇಡು ತೀರಿಸ್ಕೊತಾಳೆ. ಅಂದರೆ ಅವರ ಸಬ್ಕಾನ್ಷಿಯಸ್ ಮೈಂಡು ಆ ಟೈಮಲ್ಲಿ ಒಪ್ಪಿ ಮದುವೆ ಆಗ್ಬಿಟ್ರು, ಅವ್ರಿಗೆ ಗೊತ್ತಿಲ್ದಂಗೆ ಅವರು ಹಳೆ ಲವ್ ಅವ್ರ ಮೈಂಡಲ್ಲಿ ಇದ್ದೋಗಿರುತ್ತೆ. ಅದಕ್ಕೆ ಹೊಂದಾಣಿಕೆ ಮಾಡ್ಕೊಳ್ಳೋಕೆ ಆಗ್ತಾ ಇರೋದಿಲ್ಲ. ಜನ ಏನು ಅನ್ಕೊತಾರೆ, ಅವ್ರು ಅಷ್ಟು ಚೆನ್ನಾಗಿ ಅವತ್ತು ಮದುವೆ ಮಾಡಿಕೊಂಡ್ರು ಅನ್ನೋದು ಇದೆ. ಈ ರೀತಿ ಇದೆ. ಇನ್ನೊಂದು ನೋಡಿ, ಒಂದು ಹುಡುಗಿ ಲವ್ ಮಾಡ್ತಾಯಿದೆ, ಅವ್ರ ಅಪ್ಪ ಅಮ್ಮ ತುಂಬ ದೊಡ್ಡ ಶ್ರೀಮಂತರು, ಅತ್ತೆ ಮನೆ ಕಡೆನೂ ಭಾರಿ ಶ್ರೀಮಂತರು, ತಾಲೂಕೆಲ್ಲ ನೋಡೋಂಗೆ ಮದುವೆ ಮಾಡಿದ್ದಾರೆ, ಎಲ್ಲ ಆಗಿದೆ, ಮದುವೆನೂ ಆಗೋಗಿದೆ. ಮದುವೆ ಆದಮೇಲೆ ನಾನು ಹೋಗಲ್ಲ, ನೀವೇನು ಹೇಳಿದು ಮದುವೆ ನಾನು ಮಾನ ಮರ್ಯಾದೆ ನಾನು ಉಳಿಸಿದ್ದೀನಿ, ನಾನು ಹೋಗಲ್ಲ. ಅತ್ತೆ ಮನೆಗೆ ಕಳಿಸಿದ್ದಾರೆ, ಫಸ್ಟ್ ನೈಟ್ ಮಾಡಬೇಕು ಅಂತ ಇದು ಮಾಡಿದ್ದಾರೆ. ಡೈರೆಕ್ಟಾಗಿ ಗಂಡನಿಗೆ ನಮ್ಮ ಅಪ್ಪ ನಮ್ಮಮ್ಮ ಹಿಂಗೆ ಹೇಳಿದ್ರು, ನಾನು ಮದುವೆ ಆಗಿದ್ದೀನಿ, ನಾನು ನಿನ್ನ ಜೊತೆ ಬರಲ್ಲ ಡೈರೆಕ್ಟಾಗಿ. ಅಂದರೆ ಕೆಲವ್ರ ಮೈಂಡು ಆಗ ಏನೋ ನಮ್ಮಪ್ಪ ನಮ್ಮಮ್ಮ ಅಂತ ಯಾವುದೋ ಒಂದು ಪ್ರೆಷರ್ ಮೇಲೆ ಒಪ್ಕೊಂಡ್ಬಿಟ್ರು, ಆಮೇಲೆ ನೆಕ್ಸ್ಟ್ ಇನ್ನೊಂದು ಥರ ಯೋಚನೆ ಮಾಡಿದಾಗ ಅವ್ರ ಮೈಂಡ್ ಅದಕ್ಕೆ ಒಪ್ಪಿರೋದಿಲ್ಲ. ಮೈಂಡ್ ನಮಗೆ ನೋಡಿ, ಇವಾಗ ಏನಾದರೂ ಒಂದು ಘಟನೆ ನೋಡಿದಾಗ ಆ ಕ್ಷಣದಲ್ಲಿ ನಾವು ಯೋಚನೆ ಮಾಡೋ ರೀತಿ ಬೇರೆ ಇರುತ್ತೆ. ಈಗ ನೋಡಿ, ಸಪೋಸ್ ತುಂಬ ಜನ ಗಂಡ ಹೆಂಡತಿ ಏನು ಮಾಡ್ತಾರೆ, ಕಿತ್ತಾಡ್ತಾರೆ, ಗಂಡನಿಗೆ ಚಾನ್ಸ್ ಬಿಟ್ಬಿಡ್ತಾರೆ. ಆ ಟೈಮಲ್ಲಿ ಗಂಡ ಏನು ಬೇಕೋ ಅಂತಾನೆ, ಏನು ಬೇಕೋ ಮಾಡ್ತಾನೆ. ಆ ಟೈಮಲ್ಲಿ ಸೈಲೆಂಟಾಗಿ ಅಷ್ಟು ಸೈಲೆಂಟಾಗಿ ಇದ್ಬಿಡೋದು. ಆಮೇಲೆ 1 ತಿಂಗಳು ಸಾಧನೆ ಮಾಡೋದು ಹೆಂಡತಿ. ತುಂಬ ಕೇಸ್ ಯಾಕೆ ಅಂತಂದರೆ ಆ ಟೈಮಲ್ಲಿ ಇವನು ನಾಯಿ ಬೊಗಳ್ದಂಗೆ ಒಂದು ಅರ್ಧ ಗಂಟೆ ಬೊಗಳಿನ ಸುಮ್ಮನೆ ಆಗ್ಬಿಟ್ಟ, ಇವಳು ಸುಮ್ಮನೆ ಕೇಳಿಸ್ಕೊಂಡ್ಳು. ಆದರೆ ಅದನ್ನು 1 ತಿಂಗಳು, ನೀನು ಅವತ್ತು ತಂದೆ ನಾನು ಹಿಂಗೆ ಮಾಡೋದನ್ನ, ನಾನು ಇಂಥ ಮಾತು ನಾನು ಅವತ್ತ ನಂಗೆ ನಡ್ಕೊಂಡಿದ್ದೀನಾ, ಅದನ್ನು 1 ತಿಂಗಳು ಬಿಡೋದಿಲ್ಲ. ಅಂದರೆ
ಆ ಮೈಂಡ್ ಸೆಟ್ಟಲ್ಲಿ ಆ ಸಬ್ಕಾನ್ಷಿಯಸ್ ಮೈಂಡು ಆ ಟೈಮಲ್ಲಿ ನಡ್ಕೊಂಡಿದ್ದ ರೀತಿಯೇ ಬೇರೆ, ಈಗ ಯೋಚನೆ ಮಾಡ್ತಾರೋ ರೀತಿಯೇ ಬೇರೆ. 90% ಇದಕ್ಕೆ ಕಾರಣ ಆಗಿರುತ್ತೆ. ಇನ್ನು 10% ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು, ಅಥವಾ ಪೂರ್ವ ಜನ್ಮದ ಕರ್ಮಾನುಸಾರ ಇರ್ಬೋದು, ಇಲ್ಲ ಯಾವುದಾದ್ರೂ ಗಂಡಲ್ಲಾಗಲಿ ಹೆಣ್ಣಲ್ಲಾಗಲಿ ಪ್ರೇತಾತ್ಮದ ಅಂಶಗಳಿರ್ಬೋದು, ಈ ಥರದಕ್ಕೆ ಕಾರಣ ಆಗಿರುತ್ತೆ. ಮೇಡಮ್, ಈಗ ಈ ಗಂಡ ಹೆಂಡತಿ ಕಿರಿಕಿರಿ, ಡೈಲಿ ಜಗಳ ಮತ್ತು ಅತ್ತೆ ಸೊಸೆ ಜಗಳ, ಅವ್ರದ್ದಂತೂ ಕೇಳೋದೇ ಬೇಡ ಬಿಡಿ. ಆ ಕಾಲದಿಂದಲೂ ಈ ಕಾಲದವರೆಗೂ ಅತ್ತೆ ಸೊಸೆ ಜಗಳ ಅನ್ನೋದಕ್ಕೆ ಯಾವೊಂದು ಪುಸ್ತಕನೂ ಇಲ್ಲ ಹೇಗೆ ಅವ್ರನ್ನ ಸಮಾಧಾನ ಮಾಡೋದು ಅನ್ನೋಂಥದ್ದು. ಸೊ ಈ ಜಗಳ ಅಂದರೆ ಇಬ್ಬಿಬ್ಬರ ಮಧ್ಯೆ ಆಗುವಂಥ ಜಗಳದ ಬಗ್ಗೆ ಏನು ಹೇಳ್ತೀರಾ? ಇವಾಗ ಗಂಡ ಹೆಂಡತಿ ಕಿರಿಕಿರಿ, ಅತ್ತೆ ಸೊಸೆ ಜಗಳ, ಇದ್ರ ಬಗ್ಗೆ. ಇದು 90% ಮನಸ್ಸುಗಳು ಹೊಂದಾಣಿಕೆ ಆಗೋಲ್ಲ. ಈಗ ಅತ್ತೆ ಏನೋ ನಂದು ನಡಿಬೇಕು, ನಾನು ಅವತ್ತಿಂದ ಈ ಮನೆಗೆ ಯಜಮಾನಿ ಆಗಿದೆ, ನಂದು ನಡಿಬೇಕು ಅಂತ ಜನ್ರಲ್ಲಾಗಿ 90% ಅವ್ರದ್ದೇ ಇರುತ್ತೆ. ಇನ್ನು ಇವ್ರದ್ದು ನಾನು ಹೆಂಡತಿಯಾಗಿ ಬಂದೀನಿ, ಇನ್ನು ಇಷ್ಟು ದಿನ ನಾನು ಗಂಡನ ಜೊತೆ ಇಷ್ಟು ವರ್ಷ ಜೀವನ ಮಾಡಬೇಕು, ಅವರೆಲ್ಲ ಒಂದು ಜವಾಬ್ದಾರಿಗಳು ನನಗೂ, ಅವರೆಲ್ಲ ಒಂದು ಇದು ನಂದು ಅನ್ನೋ ಒಂದು ಈಗೋ, ಇದರಿಂದ ಸರ್ವೇ ಸಾಮಾನ್ಯವಾಗಿ ಜಗಳಗಳು ಆಗುತ್ತೆ. ಈ ಥರ ಆಗ್ತಿರುವಾಗ ನಾವು ಅಲ್ಲಿ ನೆಗೆಟಿವ್ಸನ್ನು ತಂದು ನೆಗೆಟಿವ್ಸ್ ಪ್ರಾಬ್ಲಮ್ ಅಂತ ಹೇಳೋಕ್ಕಾಗಲ್ಲ. ಮೇ ಬಿ ಇದ್ದರೂ 101% ನೆಗೆಟಿವ್ಸಿಂದನೂ ಸಮಸ್ಯೆ ಆಗ್ತಾ ಇರ್ಬೋದು. ಆದರೆ ಇದಕ್ಕೆ ಪರಿಹಾರವನ್ನು ಮಾತ್ರ ತುಂಬ ಜನ ಮಾಡ್ಕೊಂಡು ಹೋಗಿದ್ದಾರೆ. ಈಗ ನಮ್ಮ ಮನೆಯಲ್ಲಿ ಹೊಂದಾಣಿಕೆ ಆಗ್ತಾಯಿಲ್ಲ, ಈಗ ನನ್ನ ನಾದಿನಿನೂ ಗಂಡ ಬಿಟ್ಟು ಬಂದು ಮನೇಲೇ ಇದ್ದಾಳೆ, ನಮಗಿಲ್ಲಿ ಹೊಂದಾಣಿಕೆ ಆಗ್ತಾಯಿಲ್ಲ, ನಾವು ಏನು ಮಾಡೋದು? ರೇಖೆಯಲ್ಲಿ ಹಿಪ್ನೋಟೈ ಬೇರೆ ಆಪ್ಷನ್ ಇಲ್ಲ ಅಲ್ಲಿ. ಈಗ ನನ್ನ ನಾದಿನಿಯನ್ನು ನಾವು ಬೇರೆ ಕಡೆ ಕಳ್ಸೋಕ್ಕಾಗ್ತಾಯಿಲ್ಲ, ಬೇರೆ ಮದುವೆ ಮಾಡೋಕ್ಕಾಗ್ತಿಲ್ಲ, ಲೈಫಲ್ಲಿ ಅವಳಿನಿಲ್ಲೇ, ಅವ್ರ ಮಕ್ಕಳು ದೊಡ್ಡವರಾಗಿ ಅವ್ರಿಗೊಂದು ಕೆಲಸ ಅಂತ ಆಗಿ ಅಮ್ಮನ ಬೇರೆ ಕರ್ಕೊಂಡು ಹೋಗೋವ್ರಿಗೂ ಅವ್ರು ಇಲ್ಲೇ, ಬೇರೆ ಆಪ್ಷನ್ ಇಲ್ಲ. ಇನ್ನು ನಮ್ಮ ಅತ್ತೆ ಇನ್ನೂ ಗಟ್ಟಿಗಿದ್ದಾರೆ, ಇನ್ನೂ ಎಲ್ಲ ಒಂದು 55-60 ವರ್ಷ ಇನ್ನೂ ಸ್ವಲ್ಪ ಗಟ್ಟಿಯಾಗಿದ್ದಾರೆ. ಅವರು ಇಲ್ಲಿ ಬೇರೆ ಆಪ್ಷನ್ ಇಲ್ಲ, ಬೇರೆ ಹೋಗೋಂಥ ನಮ್ಮ ಗಂಡ ಒಬ್ಬರೇ, ನನ್ನೊಬ್ಬಳೇ ಸಪ್ರೇಟ್ ಅಂತೂ ಕರ್ಕೊಂಡು ಹೋಗಲ್ಲ. ನಮ್ಮ ಜೀವನ ಇದೆ, ಆದರೆ ಈ ಜೀವನವನ್ನು ನಾವು ಹೆಂಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು, ಯಾವ ರೀತಿ ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು? ಪಿರಮಿಡ್ ಡೀಲಿಂಗಲ್ಲಿ ಒಬ್ಬರ ಮೈಂಡ್ ಒಬ್ರು ಕನೆಕ್ಟ್ ಆಗೋ ಥರ ಯಾವ ರೀತಿ ಮಾಡಬೇಕು? ಹಿಪ್ನೋಟೈಸಲ್ಲಿ ಮೈಂಡ್ ಟು ಮೈಂಡ್ ಕಮ್ಯುನಿಕೇಷನ್ ಮಾಡಿಕೊಂಡು ತುಂಬ ಜೋರು ಮಾಡೋರನ್ನ ಮೈಂಡನ್ನು ಹೇಗೆ ಕನೆಕ್ಟ್ ಮಾಡ್ಕೋಬೇಕು? ಮಿರರ್ ಟೆಕ್ನಿಕಲ್ಲಿ ಕಿರಿಕಿರಿ ಮಾಡೋರನ್ನ, ಜಗಳ ಮಾಡೋರನ್ನ ಹೇಗೆ ಅವ್ರನ್ನ ಕಟ್ಟಾಕಿ ಅವರ ಬಾಯನ್ನು ಸೈಲೆಂಟ್ ಮಾಡಬೇಕು? ಈ ಥರ ಅನೇಕ ವಿಧಾನಗಳು ಇಲ್ಲಿ ಇದೆ. ಮತ್ತು ಕುಟುಂಬಕ್ಕೆ ಅಂತಲೇ ರೇಖೆಯಲ್ಲಿ ಅದೇ ಥರ ಒಂದು ಟೆಕ್ನಿಕ್ ಬರುತ್ತೆ. ಯಾಕಂದರೆ ಎಲ್ರಿಗೂ ಕೂತ್ಕೊಂಡು ರೇಖೆ ಮಾಡೋಕ್ಕಾಗಲ್ಲ. ಒಂದು ಕುಟುಂಬದಲ್ಲಿ ಒಂದು ಇದ್ರ ಥರ ಇರ್ಬೇಕಾದ್ರೆ ಅಕುಂಚನ ವಿಧಾನದಲ್ಲಿ ಯಾವ ರೀತಿ ಮಾಡಬೇಕು? ಆ ಕುಟುಂಬದಲ್ಲಿ ಈಗ ನನಗೆ ಇವಾಗ ಸೊಸೆದವಳು ನನ್ನ ಹತ್ರ ಬಂದಾಳೆ, ಅವಳಿಗೆ ಸ್ವಲ್ಪ ನಾಲೆಡ್ಜ್ ಇದೆ, ಅದಕ್ಕಂತಲೇ ಅವಳು ಬಂದಿದ್ದಾಳೆ, ಜಗಳ ಆಡ್ದಿರ ನನ್ನ ಹತ್ರ ಬಂದಿದ್ದಾಳೆ. ಅವಳಿಗೆ ಅತ್ತೆಗೆ ಯಾವ ರೀತಿ ರೇಖೆ ಮಾಡಿಸ್ಬೇಕು? ಆ ನಾದನಿದು ಏನು ಪ್ರಾಬ್ಲಮ್ ಇದೆ ಅಲ್ಲಿ, ಆ ಪ್ರಾಬ್ಲಮಿಂದ ಅವಳು ಆಚೆ ಬಂದು ಅವಳು ಸರಿಯಾಗಿ ಹೊಂದಾಣಿಕೆ ಏನು ಮಾಡಬೇಕು? ಈಗ ನಿನ್ನೆ ಬಂದಿತ್ತು ಆ ಕೇಸ್, ಒಬ್ಬರು ಅವ್ರ ಗಂಡ ಕುಡಿತಾನೆ ಅಂತೇಳ್ಬಿಟ್ಟು 18 ವರ್ಷ ಆಗಿದೆ ಅತ್ತೆ ತವ್ರ ಮನೆ ಬಂದು ಸೇರಿಕೊಂಡು. ಈಗ ಮಗಳು 2nd PU ಓದ್ತಾ ಇದ್ದಾಳೆ, ಅಣ್ಣ ಇದ್ದಾರೆ, ಅತ್ತಿಗೆ ಇದ್ದಾರೆ, ತಮ್ಮ ಇದ್ದಾರೆ, ತಮ್ಮ ಹೆಂಡತಿ ಇದ್ದಾಳೆ, ಅಪ್ಪ ಅಮ್ಮ ಇಷ್ಟು ಜನ ಮನೇಲಿದ್ದಾರೆ. ಅವ್ರಿಗೆ ಬೇರೆ ಆಪ್ಷನ್ಸೇ ಇಲ್ಲ. ರೈತರು ಹಳ್ಳಿ, ಅವ್ರು ಬೇರೆ ಹೋದ್ರೆ ಅವ್ರು ಹಂಗೆ ಅನ್ಕೊತಾರೆ, ಇವ್ರು ಬೇರೆ ಹಿಂಗೆ, ಎಲ್ಲ ಒಂದೇ ಕುಟುಂಬದಲ್ಲಿದ್ದಾರೆ. ಬಟ್ ಎಲ್ರಿಗೂ ಮನಸ್ಸು ಆಚೆಯಿಂದ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಜಾಯಿಂಟ್ ಫ್ಯಾಮ್ಲಿ, ಬಟ್ ಒಳಗಡೆ ಒಬ್ಬರದೊಂದು ಸಮಸ್ಯೆ ಇದೆ. ನೆನ್ನೆ ಅವ್ರಿಗೆ ಬಂದು ಎಲ್ಲ ರೇಖೆಯನ್ನು ಕಲ್ತ್ಕೊಂಡು ಹೋದ್ಲು, ಯಾರಿಗೆ ಯಾವ ರೀತಿ ಮಾಡಬೇಕು. ಈಗ ಅಣ್ಣನಲ್ಲಿ ಏನು ಪ್ರಾಬ್ಲಮ್ ಇದೆ, ಅವನಿಗೆ ಯಾವ ರೀತಿ ರೇಖೆ ಮಾಡಬೇಕು, ಅತ್ತಿಗೆಯಲ್ಲಿ ಯಾವ ರೀತಿ ಇದೆ, ಅವಳಿಗೆ ಯಾವ ರೀತಿ ರೇಖೆ ಮಾಡಬೇಕು, ಎಲ್ಲವನ್ನು ಹೇಳಿಕೊಟ್ಟು ಕಳಿಸಿದ್ದೀನಿ. ಈ ಥರ ಮಾಡಿಕೊಂಡಾಗ ಆ ಒಂದು ಕುಟುಂಬಗಳಲ್ಲಿ ಆಗುವಂತಹ ಒಂದು ಸಮಸ್ಯೆಗಳನ್ನು, ಅಲ್ಲಿರುವಂತಹ ನೆಗೆಟಿವ್ಸ್ಗೆ ಪಾಸಿಟಿವನ್ನು ಆ್ಯಡ್ ಮಾಡಿ, ನೆಗೆಟಿವ್ ಥಾಟ್ಸ್ ಎಲ್ಲ ಯಾವ ರೀತಿ ಪಾಸಿಟಿವ್ ಥಾಟ್ಸ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ಟಿರ್ತೀವಿ ನಾವು. ಓಕೆ ಮೇಡಮ್, ಇನ್ನೊಂದು ಪ್ರಶ್ನೆ ಏನಪ್ಪ ಅಂತಂದರೆ, ಈಗ ನಾವು ಗಾಡಿ ಓಡಿಸ್ಕೊಂಡು ಹೋಗ್ತಾ ಇರ್ತೀವಿ, ಅಷ್ಟೊಂದು ಜನ, ಬೆಂಗಳೂರು ಟ್ರಾಫಿಕ್ಕು ಗೊತ್ತೇ ಇರುತ್ತೆ. ಈ ಗಾಡಿ ಓಡಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಏನೇನೋ ಯೋಚನೆಗಳು, ಇವಾಗ ಹೋಗ್ತವೆ, ಇವಾಗ ಆಕ್ಸಿಡೆಂಟ್ ಆಗಿಬಿಡುತ್ತೆ, ಮತ್ತು ಬೇರೆ ಅಲ್ಲೇನೋ ಮನೇಲೇನೋ ಚಿಂತೆ, ಏನೇನೋ ಕೆಟ್ಟ ಯೋಚನೆಗಳು ಬರೋಕ್ಕೆ ಶುರು ಆಗುತ್ತೆ. ಸೊ ಅದು ಏನೋ ಯಾರೋ ಹಿಂದೆ ಕೂತಂಗಿರೋದು, ಗಾಡಿ ಭಾರವಾಗಿರೋದು, ಕೆಟ್ಟ ಕೆಟ್ಟ ಕಲ್ಪನೆಗಳು ಬರೋದು, ಆ ಒಂದು ಗಾಡಿ ಓಡಿಸ್ಬೇಕಾದ್ರೇ ಆ ಥರ. ಸೊ ಆ ಥರದ್ದೆಲ್ಲ ಏನಿರ್ಬೋದು ಅಂತ? ಇಲ್ಲಿ 100ಕ್ಕೆ 90% ಮಾಮೂಲಿ ಮೈಂಡ್ ಎಲ್ರಿಗೂ ಇರುತ್ತೆ ಆ ಥರ. ಅವ್ರಿಗೆ ಇರೋ ವರ್ಕ್ ಪ್ರೆಷರ್ ಇರ್ಬೋದು, ಅವ್ರಿಗಿರುವಂತಹ ವರ್ಕ್ ಪ್ರೆಷರಿಂದ ಬಂದಿರೋ ಸ್ಟ್ರೆಸ್ ಇರ್ಬೋದು, ಆ ಥರ ಅನೇಕ ಆಲೋಚನೆಗಳು ಬರೋದು ಸಹಜವಾಗಿರುತ್ತೆ, ಅದೇನು ದೊಡ್ಡ ಪ್ರಾಬ್ಲಮ್ ಅಲ್ಲ. ಆದರೆ 100ಕ್ಕೆ 10 ಜನಕ್ಕೆ ಏನಾಗ್ತಾ ಇರುತ್ತೆ ಅಂದರೆ, ಆ ಫೀಲಿಂಗ್ಸೇ ಬೇರೆ ಇರುತ್ತೆ.
ಅಂದರೆ ಹಿಂದ್ಗಡೆ ನನ್ನ ಗಾಡೀಲಿ ಯಾರೋ ಕುತ್ಕೊಂಡಿದ್ದಾರೆ, ನನ್ನ ಜೊತೆ ಯಾರೋ ಟ್ರಾವೆಲ್ ಮಾಡ್ತಾ ಇದ್ದಾರೆ ಅಂತ ಅನಿಸೋದು. ಮತ್ತು ಆಕ್ಸಿಡೆಂಟ್ ಆಗೋಗುತ್ತೇನೋ ಅಂತ ಫೀಲಿಂಗು. ಯಾಕೆ ಅಂದರೆ ಅವರು ಚಿಕ್ಕ ವಯಸ್ಸಲ್ಲಿ ಯಾವುದಾದ್ರೂ ಫಿಲಮ್ಗಳಲ್ಲಿ ಅವ್ರ ಆಕ್ಸಿಡೆಂಟ್ ದೃಶ್ಯಗಳನ್ನು ನೋಡಿ ಅದು ಅವರ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಬಲವಾಗಿ ಬೇರೂರಿರ್ಬೋದು, ಅಥವಾ ಪೂರ್ವ ಜನ್ಮದಲ್ಲಿ ಇವರು ಆಕ್ಸಿಡೆಂಟ್ ಆಗಿ ಪ್ರಾಬ್ಲಮಿಂದ ಮೈಂಡ್ ಹಂಗಾಗಿರ್ಬೋದು, ಅಥವಾ ಅವರಲ್ಲಿ ಯಾವುದಾದ್ರೂ ಆಕ್ಸಿಡೆಂಟ್ ಆಗಿ ಸತ್ತಿರುವಂತಹ ಪ್ರೇತಾತ್ಮ ಅವರ ಬಾಡಿಲಿರ್ಬೋದು, ಅಥವಾ ಯಾರಾದರೂ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಇವನು ಎಷ್ಟೋ ಜನ ಆಕ್ಸಿಡೆಂಟಾಗಿ ಸತ್ತೋಗಿರೋರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಪ್ರಾಬ್ಲಮ್ ಇದೆ. ಆ ಥರ ಸಾಯ್ಲಿ ಅಂತ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದಾಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅದರ ಒಂದು ಸೂಚನೆಯನ್ನು ನಮಗೆ ಅದು ಕೊಡ್ತಾ ಇರ್ಬೋದು. ಈ ರೀತಿ ಹಲವಾರು ಕಾರಣ ಇರುತ್ತೆ. ಯಾವುದೇ ಕಾರಣ ಇದ್ದರೂ ಅವರು ನಮ್ಮ ಹತ್ರ ಬಂದಾಗ ನಾವು ಹಿಪ್ನೋಟೈಸ್ ಮಾಡಿ ನೋಡಿದಾಗ ಅದಕ್ಕೆ ಸರಿಯಾದ ರೀಸನ್ ಗೊತ್ತಾಗುತ್ತೆ. ಒಂದು ರೀಸನ್ ಗೊತ್ತಾಗಿಲ್ವಾ, ನಾವು ಸೆಕೆಂಡ್ ಸ್ಟೇಜ್ ಹಿಪ್ನೋಟೈಸನ್ನು ಮಾಡ್ತೀವಿ. ಅವರು ಯಾವ ಸಮಸ್ಯೆಯಿಂದ ಬಂದಿದ್ದಾರೆ ಅದಕ್ಕೆ ಬೇಕಾದ ರೀತಿ ಟ್ರೀಟ್ಮೆಂಟನ್ನು ಕೊಡ್ತೀವಿ. ಮತ್ತು ಹಿಂದೆ ಯಾರೋ ಕೂತಂಗಾಗಿರೋದು ಅದು ಕೇವಲ ಕಲ್ಪನೆ ಇಲ್ಲ, ಅದು 100ಕ್ಕೆ 99% ನಿಜ ಇರುತ್ತೆ. ಯಾಕೆಂದರೆ ಆ ಥರ ಕೇಸಸ್ ನನ್ನ ಹತ್ರ ತುಂಬಾ ಬಂದಿದೆ. ಹಿಂದೆ ನೋಡಿ, ಒಂದು ಸತಿ ಭ್ರಮೆ ಇರ್ಬೋದು, 2 ಸತಿ ಭ್ರಮೆ ಇರ್ಬೋದು. ಒಂದು ವ್ಯಕ್ತಿಗೆ ಒಂದು ಜಾಗದಲ್ಲಿ ಗಾಡೀಲಿ ಬಿದ್ದೋಗ್ತಾನೆ ಆ ವ್ಯಕ್ತಿ. ನೈಟು ಡ್ಯೂಟಿ ಮುಗಿಸ್ಕೊಂಬರ್ಬೇಕಾದ್ರೆ 10ವರೆಗೆ ಶಿಫ್ಟ್ ಮುಗಿಸ್ಕೊಂಬರ್ಬೇಕಾದ್ರೆ ಒಂದಿನ ಬರ್ತಾ ಆ ವ್ಯಕ್ತಿ ಗಾಡೀಲಿ ಬಿದ್ದೋಗ್ತಾನೆ. ಗಾಡೀಲಿ ಬಿದ್ದು 3 ದಿನ ಆತ ಕೆಲಸಕ್ಕೆ ಹೋಗಲ್ಲ. ಚಿಕ್ಕ ಪುಟ್ಟ ಗಾಯ ಆಗಿರುತ್ತೆ, ಜ್ವರ ಬರುತ್ತೆ, ಎಲ್ಲ ಓಕೆ, ಸರಿ ಹೋಗುತ್ತೆ. ಆಮೇಲೆ ಡೈಲಿ ಬೆಳಗ್ಗೆ ಸಾಯಂಕಾಲ ಗಾಡೀಲಿ ಹೋಗಿ ಬರಬೇಕಾದ್ರೆ ಹಿಂದೆ ಇರೋದು ಅವ್ರ ಫ್ಯಾಮ್ಲಿ ಮೆಂಬರ್ಸ್ ಕೂತ್ಕೊಂಡಿದ್ರೆ ಏನು ಆ ಥರ ಫೀಲ್ ಆಗಲ್ಲ. ಯಾರೂ ಇಲ್ಲ ಅಂದಾಗ ಅವನ ಗಾಡೀಲಿ ಕಂಪಲ್ಸರಿ ಹಿಂದೆ ಒಂದು ಯಾರು ಇದ್ದಾರೆ ಅನ್ನೋ ಥರನೇ ಫೀಲ್ ಆಗ್ತಾ ಇರುತ್ತೆ. ಆ ಫೀಲ್ ಆದಾಗ ನಾವು ನೋಡಿದಾಗ ಏನಾಗುತ್ತಂದರೆ, ಆ ಆಕ್ಸಿಡೆಂಟ್ ಆಗಿ ಬಿದ್ದಾಗ ಏನಾಗುತ್ತಂದರೆ ಅವರ ಸಬ್ಕಾನ್ಷಿಯಸ್ ಮೈಂಡು ಒಂದು 10 ಸೆಕೆಂಡ್ಸು ಫುಲ್ಲು ಬ್ಲರ್ ಆಗುತ್ತೆ, ಬ್ಲ್ಯಾಂಕ್ ಆಗುತ್ತೆ. ಆ ಟೈಮಲ್ಲಿ ಒಂದು ಪ್ರೇತಾತ್ಮ ಬಂದು ಅವರಲ್ಲಿ ಸೇರಿಕೊಂಡಿರುತ್ತೆ. ಅದು ಸೇರಿಕೊಂಡಾಗೇನು ಡೈಲಿ ಅವ್ರ ಜೊತೆ ಅದು ಟ್ರಾವೆಲ್ ಮಾಡೋದು. ಈ ಥರ ಅನೇಕ ಒಂದು ಘಟನೆಗಳು ಅದು ನಮಗೆ ಅದು ಒಂದು ನಾವೇನಾದ್ರು ಕ್ರಿಯೇಟ್ ಮಾಡ್ಕೊಳ್ದಿರ್ಬೋದು, ನಮ್ಮ ಒಂದು ಭ್ರಮೆ ಇರ್ಬೋದು. ಆದರೆ ರಿಯಲು ಸಹ ಬೇಕಾದಷ್ಟು ಆ ಥರ ನಡೆದಿದೆ. ಯಾಕೆಂದರೆ ಪ್ರತಿಯೊಂದು ನಡೀತು ಅದು ಯಾವುದೋ ಪೂರ್ವಜನ್ಮ ಪ್ರೇತಾತ್ಮ ಮಾಟ ಮಂತ್ರ ಅಂತ ಅಲ್ಲ. ಎಲ್ಲದು ನಮ್ಗೆ ಇದಕ್ಕೂ ಕನೆಕ್ಟ್ ಆಗಿರುತ್ತೆ, ಕೆಲವು ಅದಕ್ಕೂ ಕನೆಕ್ಟ್ ಆಗಿರುತ್ತೆ. ಓಕೆ ಮೇಡಮ್, ಈಗ ಇದು ನನ್ನ ಕೊನೆ ಪ್ರಶ್ನೆ ಅಂತಲೇ ಅನ್ಕೊಬೋದು ನೀವು. ಜಗತ್ತಲ್ಲಿ ನಮ್ಮ ಈ ಒಂದು 21ನೇ ಶತಮಾನದಲ್ಲಿ ನಡೀತಾ ಇರುವಂತಹ ನಿಜ ಜೀವನದಲ್ಲಿ ಎಷ್ಟೋ ಜನ ನಿಜ ಜೀವನದಲ್ಲಿ ನಡೀತಾ ಇರುವಂತಹ ಸಮಸ್ಯೆ ಇದು. ಮದುವೆ ಆಗಿರ್ತಾರೆ, ಗಂಡ ಹೆಂಡತಿ ಮದುವೆ ಆಗಿರ್ತಾರೆ, ಸುಮಾರು ವರ್ಷ ಇರ್ತಾರೆ, 10 ವರ್ಷ ಇದ್ರು 25 ವರ್ಷ ಇದ್ರೂ ಗಂಡಂಗೆ ಅಫೇರ್ ಅನ್ನೋದು ಇದ್ದೇ ಇರುತ್ತೆ. ಹೆಂಡ್ತಿನೂ ಯಾರಾದ್ರೂ ಒಬ್ಬರನ್ನ ಇಟ್ಕೊಂಡಿದ್ದೇ ಇರ್ತಾರೆ. ಅವಳನ್ನ ಇಟ್ಕೊಂಡಿದ್ದಾರಂತೆ ಕಣೆ, ಇವಳನ್ನ ಇಟ್ಕೊಂಡಿದ್ದಾರಂತೆ ಕಣೆ, ಅವನ ಜೊತೆ ಹೋಗಿದ್ದಂತೆ ಕಣೆ. ಆದರೂ ಮನೆಯಲ್ಲಿ ಸಂಸಾರವನ್ನು ಮಾಡ್ತಿರ್ತಾರೆ, ಆದರೂ ಈ ಅಫೇರ್ಸ್ಗಳನ್ನ ಇಟ್ಕೊಂಡಿರ್ತಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಇದು ಏನಾಗುತ್ತಂದರೆ, ಈಗ ಮದುವೆಗೆ ಮುಂಚೆ ಯಾರನ್ನೋ ಒಬ್ಬರನ್ನ ಲವ್ ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ, ಅಥವಾ ಅವ್ರ ಮೈಂಡಲ್ಲಿ ನಂಗೆ ಇಂಥ ಒಂದು ಹುಡುಗ ಬೇಕು. ಈಗ ಯಾವುದೋ ಒಂದು ಫಿಲಮ್ ನೋಡಿರ್ತಾರೆ, ಆ ಫಿಲಮಲ್ಲಿ ನಂಗೆ ಇಂಥ ಹುಡುಗ, ಈ ಥರ ಕ್ಯಾರೆಕ್ಟರ್ ಹುಡುಗ ಬೇಕು ಅಂತ ಅನಿಸಿರುತ್ತೆ. ಬಟ್ ಮದುವೆ ಮಾಡಿದಾಗ ಏನೋ ಬಲವಂತಕ್ಕೋ ಲವರ್ನ ಬಿಟ್ಟೋ ಅಥವಾ ಅವಳು ಅಂದ್ಕೊಂಡಿದ್ದ ಥರ ಹುಡುಗ ಸಿಗ್ದೇನೋ ಏನೋ ಹಾಗೆ ಮದುವೆ ಆಗೋಗುತ್ತೆ. ಮದುವೆ ಆಗೋದಾಗ ಏನಾಗುತ್ತೆ ಅಂತಂದರೆ, ಆ ಒಂದು ಜೀವನದಲ್ಲಿ ಅವ್ರ ಮೈಂಡು ಅದನ್ನೇ ನಮ್ಗೆ ಯಾವುದೋ ಸಿಕ್ಕಿದೆಯಪ್ಪ, ನಮ್ಮ ಜೀವನ ಈಗ ಮುಂದುವರಿಸ್ಕೊಂಡು ಹೋಗೋಣ ಅಂತ ಇರೋದಿಲ್ಲ. ಅವ್ರ ಮೈಂಡಲ್ಲಿ ಏನಿರುತ್ತೆ ಆ ಥಾಟನ್ನು ಅವ್ರು ಹಾಗೇ ಅದನ್ನು ಉಳಿಸ್ಕೊಂಡ್ಬಿಟ್ಟಿರ್ತಾರೆ. ಅಂದರೆ ಸಬ್ಕಾನ್ಷಿಯಸ್ ಮೈಂಡ್ಗೆ ಆ ಅಧಿಕಾರವನ್ನು ಈ ದೇಹ ಕೊಟ್ಬಿಟ್ಟಿರುತ್ತೆ. ಆಗೇನಾಗುತ್ತೆ ಅಂದರೆ, ಆ ಸಬ್ಕಾನ್ಷಿಯಸ್ ಮೈಂಡ್ ಏನಾಗುತ್ತೆ ಅಂದರೆ, ಆ ಥರ ಕ್ಯಾರೆಕ್ಟರ್ ಇರುವಂತಹ ವ್ಯಕ್ತಿಗಳು ಕಂಡಾಗ ಆಟೋಮೆಟಿಕ್ಕಾಗಿ ಅವನು ಇದೇ ಥರ ಅಲ್ವ ಇದ್ದಿದ್ದು, ಅಥವಾ ಅವಳು ಇದೇ ಥರ ಅಲ್ವ ಇರ್ತಾ ಇದ್ದು, ಅವಳು ಹೇರ್ ಸ್ಟೈಲು ಇದೇ ಥರ ಅಲ್ವ ಇದ್ದಿದ್ದು, ಅವಳು ನೋಡೋಕೆ ಸ್ವಲ್ಪ ಇದೇ ಥರ ಅಲ್ವ ಇದ್ದಿದ್ದು ಅಂತ ಕನೆಕ್ಟ್ ಆಗುವಂಥದ್ದು ಜಾಸ್ತಿ ಇರುತ್ತೆ. ಅಂದರೆ ಹೋಲಿಕೆ ಮಾಡ್ಕೊಳ್ಳೋದು, ಅವ್ರಿಗೂ ಇವ್ರಿಗೂ ನಾವು ಕಂಪೇರ್ ಮಾಡ್ಕೊಳ್ಳೋದು. ಇವಳು ಅದೇ ಥರ ಇದ್ಲಲ್ವಾ. ನೋಡಿ, ಮೊನ್ನೆ ಒಂದು ಹುಡುಗಿ, ಅವಳಿಗೆ ಮೊದಲಿಂದನೂ ಸ್ವಲ್ಪ ಚೆನ್ನಾಗಿರೋರೆ ಅವರು, ಅಂದರೆ ಸ್ವಲ್ಪ ಸಾಹುಕಾರ್ರೆ ಅವರು. ಅವಳ ಮೈಂಡಲ್ಲಿ ಒಂದೇ, ನಾನು ಡಾಕ್ಟ್ರ್ ಮದುವೆ ಮಾಡ್ಕೋಬೇಕು. ಅವಳ ಜೀವನವೇ ಡಾಕ್ಟರ್ ಏನಂತ ಯಾಕಮ್ಮ ನಂಗೆ ಗೊತ್ತಿಲ್ಲ ಮೇಡಮ್, ನಂಗೆ ಡಾಕ್ಟ್ರ್ ಬೇಕಾಗಿತ್ತು, ಗೊತ್ತಿಲ್ಲ. ಅವಳು ಮೈಂಡ್ 24 ಗಂಟೆ ಡಾಕ್ಟ್ರನ್ನೇ ಮದುವೆ ಆಗಬೇಕು, ಬಟ್ ಆ ಥರ ಸಂಬಂಧ ಯಾವುದೋ ಅವಳಿಗೆ ಸೆಟ್ ಆಗಲಿಲ್ಲ. ಕೊನೆಗೆ ಅವರು ಮನೇಲಿ ಯಾವುದೋ ಒಂದು ಹಳೆಯ ರಿಲೇಷನನ್ನು ಏನು ಮಾಡಿದ್ದಾರೆ, ಅದು ಕೊಟ್ಟು ಮದುವೆ ಮಾಡಿದ್ದಾರೆ. ಈಗ ಮಗಳು ಬಂದು ಡಿಗ್ರಿ ಓದ್ತಾ ಇದ್ದಾಳೆ. ಫಸ್ಟ್ ಇಯರ್ ಡಿಗ್ರಿ ಮಾಡ್ತಿದ್ದಾಳೆ, ಒಬ್ಬಳೇ ಮಗಳು.
ಈಗ ಆ ಅಮ್ಮನಿಗೆ ಏನಾಗಿದೆ ಅಂದರೆ ಆ ಡಾಕ್ಟ್ರಿಗೆ 50 ವರ್ಷ ಏಜ್ ಆಗಿದೆ. ಈ ಅಮ್ಮನಿಗೆ ಡಿಗ್ರಿ ಓದೋ ಮಗಳಂದರೆ ಈ ಅಮ್ಮನಿಗೆ ಒಂದು 40 ಆಗಿರುತ್ತೆ, ಒಂದು 40 ಪ್ಲಸ್ ಆಗಿರುತ್ತೆ. ಈಗ ಅವ್ರಿಗೂ 45-50 ವರ್ಷದ ಡಾಕ್ಟರು, ಅವ್ರಿಗೂ ಮದುವೆಗೆ ಎಲ್ಲ ಇದೆ. ಈಗ ಈ ಅಮ್ಮ ಏನು ಮಾಡಿದ್ರೆ ಯಾವುದೋ ಒಂದು ಪ್ರಾಬ್ಲಮ್ಮು, ಡೈಲಿ ಹಾಸ್ಪಿಟ್ಲಿಗೆ ಹೋಗ್ತಾ ಹೋಗ್ತಾ ಅವರು ಮಾತಾಡದೇ ಇರುವಂತಹ ಸ್ಟೈಲು, ಅವರಿದು ಎಲ್ಲ ಹಳೆ ಒಂದು ಏನೋ ಒಂದು ಅಟ್ರಾಕ್ಷನ್ ಆಗಿಬಿಟ್ಟಿಲ್ಲ. ಯಾಕೆಂದರೆ ಇವಳು ಮೈಂಡಲ್ಲಿ ಡಾಕ್ಟರ್ ಅಂತಲೇ ಇತ್ತಲ್ವ. ಈಗ ಅಫೇರು, ಈಗೇನು ಅಫೇರು ಅತಿರೇಕಕ್ಕೆ ಹೋಗಿದೆ. ಈಗ 4 ಇಯರ್ಸ್ ಆಗಿದೆ, ಅತಿರೇಕಕ್ಕೆ ಹೋಗಿದೆ. ಯಾವ ರೀತಿ ಅತಿರೇಕ ಅಂದರೆ ಆ ವ್ಯಕ್ತಿ ಇವಳ ಮನೇಲಿ ಏನೇ ಮಾಡ್ತಾ ಇರಲಿ ಫೋನ್ ಮಾಡೋದು. ಈಗ ಕ್ಲಿನಿಕಲ್ಲಿ ಯಾರೂ ಇಲ್ಲ ಬಾ ಅನ್ನೋದು, ಅಥವಾ ಅಲ್ಲೋಗೋಣ ಬರೋದು, ಇಲ್ಲೋಗೋಣ ಬರೋದು. ಈಗ ಒದ್ದಾಡ್ತಿದ್ದಾಳೆ, ಮೇಡಮ್ ಅವನಿಂದ ನಾನು ಬಿಡುಗಡೆ ಮಾಡಿಸ್ಕೋಬೇಕು, ಹೇಗೆ ಮಾಡ್ಬೇಕು, ನಂಗೆ ಬಿಡುಗಡೆ ಮಾಡಿಕೊಡಿ. ಮತ್ತು ಅವಾಗ ಯಾಕಮ್ಮ ನಂಗೆ ಅವಾಗ ಡಾಕ್ಟ್ರ್ ಬೇಕು ಅಂತ ಅನ್ನಿಸ್ತಾಯಿತ್ತು, ನನ್ನ ಮೈಂಡಲ್ಲಿದ್ದಿತ್ತು, ನಾನೇನೋ ಇದು ಮಾಡಿಬಿಟ್ಟೆ ಮೇಡಮ್, ಕಮಿಟ್ ಆಗಿಬಿಟ್ಟೆ. ಈಗ ನಂಗೆ ಅದೇ ಅತಿರೇಕಕ್ಕೆ ಹೋಗಿದೆ. ಈಗ ಅವರು ಡೈಲಿ ನಂಗೆ ಫೋನ್ ಮಾಡ್ತಾರೆ, ಡೈಲಿ ಇಲ್ಲಿಗೆ ಬಾ ಅಲ್ಲಿಗೆ ಬಾ ಅಂತಾರೆ, ರಾತ್ರಿ ಫೋನ್ ಮಾಡಿ ಎದ್ದು ಬಾ ಆಚೆ ಅಂತ ಕರೀತಾರೆ. ತುಂಬ ಹಿಂಸೆ ಆಗ್ತಾಯಿದೆ. ಅಂದರೆ ಈ ಥರ ಎಲ್ಲ ಗಂಡ ಹೆಂಡತಿಗಳಲ್ಲಿ ಅಷ್ಟು ಏಜ್ ಆದರೂ ಸಹ ಅವರು ಮೈಂಡ್ಗೆ ಏಜ್ ಆಗಿರಲ್ಲ. ಈಗ ದೇಹಕ್ಕಷ್ಟೇ ಏಜ್ ಆಗ್ತಾ ಹೋಗುತ್ತೆ, ಮೈಂಡ್ಗೆಲ್ಲ ಏಜ್ ಆಗುತ್ತೆ, ಅವ್ರ ಫೀಲಿಂಗ್ಸ್ಗೆಲ್ಲ ಏಜ್ ಆಗುತ್ತೆ. ಫೀಲಿಂಗ್ಸ್ ಬೇರೆ, ಬಾಡಿ ಏಜ್ ಬೇರೆ ಅಲ್ವಾ. ನಾವು ಅಂತೀವಷ್ಟೇ ನಿಂಗೆ ಇಷ್ಟು ವಯಸ್ಸಾಗಿದೆ, ವಯಸ್ಸು ಬಾಡಿಗಾಗಿರೋದು, ಮೈಂಡ್ಗಲ್ಲ, ಭಾವನೆಗಳಿಗಲ್ಲ ಏಜ್ ಆಗಿರೋದು. ಆ ರೀತಿ ನಡೆಯುವಂಥ ಸಾಧ್ಯತೆಗಳಿರುತ್ತೆ. ಯಾಕೆ ನಮ್ಮವ್ರನ್ನೇ ಬಿಟ್ಟು ಬೇರೆಯವ್ರು ಇಷ್ಟ ಆಗ್ತಾರೆ ಅಂತ? ಅದು ಮೈಂಡಿಗೆ ಸಂಬಂಧಪಟ್ಟಿದ್ದು. ಯಾಕೆ ಅಂದರೆ ಅದಕ್ಕೆ ರೀಸನ್ ಏನಿರುತ್ತೆ. ಇಲ್ಲ ಒಂದು ರೀತಿಯಲ್ಲಿ ನಾವು 100ರಲ್ಲಿ 1 ವ್ಯಕ್ತಿಯನ್ನು ಅಥವಾ 2 ಕೇಸನ್ನು ನಾವು ಪೂರ್ವ ಜನ್ಮ ಅಂತ ನಾವು ಅನ್ಕೋಬೋದು. ಇನ್ನು ಮಿಕ್ಕ 98 ಕೇಸು ಪೂರ್ವ ಜನ್ಮನೇ ಆಗಿರೋದಿಲ್ಲ ಅಲ್ವಾ. ಅಂದ್ರೆ ಆಲ್ಮೋಸ್ಟ್. ಆದರೆ ಅದನ್ನು ಸರಿ ಅಂತೂ ಮಾಡ್ಬೋದು, ಹೌದು, ಅದು ಸರಿ ಬೇಕಿದ್ರೆ ಮಾಡ್ಬೋದು. ಎಷ್ಟೇ ಕೆಟ್ಟ ಕ್ಯಾರೆಕ್ಟರ್ ಇರಲಿ, ಎಷ್ಟೇ ಒಂದು ಕೆಟ್ಟ ನಡತೆ ಇರಲಿ, ಅದು ಏನಿದೆ ಅದನ್ನು ಸರಿ ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ಮಾತ್ರ 100% ಕೊಡ್ತೀನಿ. ಬಟ್ ಕೆಲವಕ್ಕೆಲ್ಲ ನಾವು ರೀಸನ್ ಹುಡ್ಕೋಕ್ಕಾಗಲ್ಲ. ಯಾಕೆಂದರೆ ಪ್ರತಿಯೊಂದು ಪೂರ್ವಜನ್ಮ, ಪ್ರೇತಾತ್ಮ, ಮಾಟ ಮಂತ್ರ ಅಂತಲೇ ಹೇಳೋಕ್ಕಾಗೋದಿಲ್ಲ ಅಲ್ವಾ. ಬೇರೆ ಥರನೂ ಕನೆಕ್ಟ್ ಆಗಿರುತ್ತೆ. ಮೇಡಮ್, ಈಗ ನಾನು ನೋಡಿರುವಂಥದ್ದು ಇದು ಏನಪ್ಪ ಅಂದರೆ, ಒಬ್ಬರು ಮನೆಯಲ್ಲಿ ಅವರು ಲಾಯರ್, ಗೀಝರು ಬ್ಲಾಸ್ಟ್ ಆಗಿ ಸ್ನಾನಕ್ಕೆ ಅಂತ ಹೋದಾಗ ಗೀಝರ್ ಬ್ಲಾಸ್ಟ್ ಆಗಿ ಇವರು ಒಂಥರ ಗಾಬರಿ ಆಗಿಬಿಟ್ರು. ಏನು ಮಾತಿಲ್ಲ, ಕತೆ ಇಲ್ಲ. 1 ವಾರ ಆಯಿತು, ಅವ್ರ ಹೆಂಡ್ತಿನೂ ಊಟ ಮಾಡ್ತಿದ್ದಾರೆ. ನೋಡಿ ಆ ಗಾಬರಿಲಿ ಇನ್ನೂ ಇದ್ದಾರೆ. ಈ ಗಾಬರಿನ ನಮ್ಮ ರೇಖಿ ವಿದ್ಯೆಯಿಂದ ಏನಾದರೂ ಸರಿಪಡಿಸ್ಬೋದಾ? ಈ ಗಾಬರಿ ಹೋಗ್ಸೋಗ್ಬೋದಾ? ಆದರೆ ಆ ವ್ಯಕ್ತಿಯನ್ನು ಡೈರೆಕ್ಟಾಗಿ ಹಿಪ್ನೋಟೈಸ್ ಮಾಡೋ ಸ್ಟೇಜಲ್ಲಿದ್ದರೆ ಓಕೆ. ಆ ವ್ಯಕ್ತಿಯನ್ನು ನಾವು ಡೈರೆಕ್ಟಾಗಿ ಹಿಪ್ನೋಟೈಸ್ ನಾವು ಮಾಡೋಕ್ಕೆ ಆಗಿಲ್ಲ ಅಂತ ಅಂದಾಗ ಅವರ ಹೆಂಡತಿ ರೇಖಿಯನ್ನು ಕಲ್ತಕ್ಕಿದ್ರೆ ಅವನು ಹಿಪ್ನೋಟೈಸ್ ಮಾಡೋಕ್ಕಾಗೋದಿಲ್ಲ. ಹೆಂಡತಿ ರೇಖಿಯನ್ನು ಕಲ್ತ್ಕೊಂಡು ತುಂಬ ದಿನಗಳವರೆಗೂ ರೇಖಿಯನ್ನು ಮಾಡಬೇಕಾಗುತ್ತೆ. ಆ ಗಾಬರಿಯಿಂದ ಏನು ಸೈಡ್ ಎಫೆಕ್ಟ್ ಆಗಿದೆ ಅವ್ರಿಗೆ? ಆ ಗಾಬರಿಯಿಂದ ಸೊ ಮಾತು ಬರ್ತಾ ಇಲ್ಲ, ಒಬ್ರು ನೋಡಿದ್ರೆ ಹೆಂಡ್ತಿನ ನೋಡಿದ್ರು ಭಯ ಪಡೋದು, ಮಕ್ಕಳು ನೋಡು ಭಯ ಪಡೋದು. ಇದು ಸೋಲಾರ್ ಪ್ಲೆಕ್ಸಸ್ ಚಕ್ರ ಆ್ಯಕ್ಟಿವ್ ಆಗಬೇಕಾಗುತ್ತೆ, ಮತ್ತು ಗಂಟ್ಲ ಇರುವಂತಹ ವಿಶುದ್ಧಿ ಚಕ್ರ ಆ್ಯಕ್ಟಿವ್ ಆಗಬೇಕಾಗುತ್ತೆ. ಆದರೆ ಇದಕ್ಕೆ ತಾಳ್ಮೆ ತುಂಬ ಅಗತ್ಯ ಇರುತ್ತೆ. ಯಾಕೆ ಅಂತಂತಂದರೆ ಅವೆಲ್ಲ ಸರಿ ಹೋಗಿ ಮತ್ತೆ ಅದು ಮಾತೇ ನಿಂತೋಗಿದೆ ಅಂದಾಗ ಅದು ಕ್ರಿಟಿಕಲ್ ಇರುತ್ತೆ. ಅದರಿಂದ ಆಚೆ ಬರಬೇಕಂದ್ರೆ ಕನಿಷ್ಠ 6-7 ಮಂತ್ಸ್ ಟೈಮ್ ತೊಗೋಬೋದು, ಇಲ್ಲ 1 ವರ್ಷ ಟೈಮು ತೊಗೋಬೋದು. ಆದರೆ ತಾಳ್ಮೆಯಿಂದ ರೇಖಿಯನ್ನು ನಾವು ಹೇಳ್ಕೊಟ್ಟಿರುವಂಥ ಭಾಗಗಳಿಗೆ, ನಾವು ಹೇಳ್ಕೊಟ್ಟಿರುವಂತಹ ತೊಂದರೆಗಳಿಗೆ ಮಾಡ್ತಾ ಹೋಗ್ತಾಯಿದ್ರೆ ರಿಸಲ್ಟ್ ಅಂತೂ 100% ಬಂದೇ ಬರುತ್ತೆ.